ನೀವು ಕೆಲಸ ಮಾಡೋ ಜಾಗ ಮೋಸವಾಗಿದ್ರು, ನಿಮ್ಮ ಬಾಸ್ ಸರಿ ಇಲ್ಲ ಅಂದರು, ನೀವು ಮಾಡ್ತಾರೋ ಕಂಪನಿನೇ ಸರಿ ಇಲ್ಲ ಅಂದರು, ನೀನು ಮಾಡಿರೋ ತೀರ್ಮಾನ ನಿನ್ನನ್ನು ಮೇಲಕ್ಕೆ ತಂದೆ ತರುತ್ತೆ. ಆಮೇಲೆ ನಿನ್ನನ್ನು ಏಮಾರಿಸೋರು ಎಷ್ಟು ಜನ ಬಂದರು, ನೀನು ಏಮಾರ್ತಾನೇ ಇದೆಯಾ ತಾನೆ, ಆದ್ರೂ ನೀನು ಹುಷಾರಿಲ್ಲ ತಾನೆ, ಆದ್ರೂ ನಿನ್ನ ಹತ್ರ ದುಡ್ಡು ಬರ್ತಾನೇ ಇರುತ್ತೆ. ಯಾಕೊತ್ತಾ ನೀನಂದ್ರೆ ದೇವ್ರಿಗಿಷ್ಟ. ಓ ಮೈ ಗಾಡ್. ಇನ್ನು ಕೆಲವರು ಈ ರೀತಿ ಹೇಳ್ತಾರೆ, ಈ ಕೆಟ್ಟವ್ರನ್ನೆಲ್ಲ ಟೆರರಿಸ್ಟ್ನೆಲ್ಲ ದೇವ್ರು ಸಾಯಿಸ್ಬಿಡ್ಬೇಕು ಪಾಸ್ಟರ್. ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಟೆರರಿಸ್ಟ್ನೂ ಸಾಯಿಸ್ಬಿಟ್ರೆ ದೇವ್ರ ಥರ ಒಂದು ಟೆರರಿಸ್ಟ್ ಯಾರೂ ಇರೋಲ್ಲ. ದೇವ್ರ ವಾಕ್ಯನ ಕೇಳೋದು ಹೆಂಗೆ ಅಂದರೆ, ತಂದೆ ಮನೆಗೆ ಬಂದಂಗೆ. ಆಮೇಲೆ ಗೋಯಿಂಗ್ ಟು ಫಾದರ್ಸ್ ಹೌಸ್. ಯಾವಾಗಲೂ ಹೆಣ್ಮಕ್ಳು ತಂದೆ ಮನೆಗೆ ಬಂದಾಗ ಒಂದು ಬ್ಯಾಗ್ ಸಮೇತ ಬರ್ತಾರೆ, ಹೋಗ್ತಾ 4 ಬ್ಯಾಗ್ ಎತ್ಕೊಂಡು ಹೋಗ್ತಾರೆ. ಯಾಕಂದರೆ ಅದು ಅಪ್ಪನ ಮನೆಯಿಂದ ಹೋಗೋದಲ್ವಾ. ಆ ರೀತಿಯೇ ನಾವು ಯಾವಾಗಲೂ ತಂದೆ ಮನೆಗೆ ಬಂದಾಗಲ್ಲ ಹೋಗ್ತಾ ಸಂತೋಷ, ಸಮಾಧಾನ, ಆಶೀರ್ವಾದ, ಅಭಿವೃದ್ಧಿ ಎಲ್ಲನೂ ತೊಗೊಂಡೋಗ್ತೀವಿ. ಸೊ ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ದೇವ್ರ ಪ್ರಸನ್ನತೆ ಇಲ್ಲಿದೆ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಸೊ ಬೈಬಲಲ್ಲಿ ನಾವು ಅನೇಕ ಕಾರ್ಯಗಳನ್ನು ಕಲಿತಾನೇ ಇರಬೇಕು. ಕೆಲವೊಂದು ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ವ್ಯತ್ಯಾಸ ಏನು ಅಂತ ನಾವು ತಿಳ್ಕೊಬೇಕು. ನಾವೇನು ಅನ್ಕೊತೀವಿ ಅಂದರೆ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಹೊಸದು, ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಹಳೆಯದು. ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ಫರಿಸಾಯರಿದ್ದರು. ಅವ್ರು ಯಾರನ್ನ ಫಾಲೋ ಮಾಡ್ತಾಯಿದ್ರು? ಹಳೆ ಒಡಂಬಡಿಕೆಯನ್ನು ಫಾಲೋ ಮಾಡ್ತಾಯಿದ್ರು. ಹಳೆ ಒಡಂಬಡಿಕೆ ಫಾಲೋ ಮಾಡ್ತಾ ಇದ್ದಂಥ ಸ್ಯಾಡಿಸಿಸ್ ಆ್ಯಂಡ್ ಪ್ಯಾರಸಿಸ್ ಅಂತ ಹೇಳ್ತಾರಲ್ಲ, ಫರಿಸಾಯರಲ್ಲ, ಸದ್ದುಕಾಯರು. ರೈಟ್, ಫರಿಸಾಯರು ಇವರು ಓಲ್ಡ್ ಟೆಸ್ಟ್ಮೆಂಟ್ನ ಫಾಲೋ ಮಾಡ್ತಾ ಇದ್ದವರು. ಆದರೆ ಎಲ್ಲಿದ್ದರು? ಹೊಸ ಒಡಂಬಡಿಕೆಯಲ್ಲಿದ್ದರು. ಅಬ್ರಾಹ್ಮನು ಹಳೆ ಒಡಂಬಡಿಕೆಯಲ್ಲಿದ್ದ, ಎಲ್ಲಿದ್ದಾನೆ ಇವಾಗ? ಸೊ ಬೈಬಲ್ ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ಅಬ್ರಾಹ್ಮನ ಸಕಲ ಆಶೀರ್ವಾದಗಳನ್ನು ದೇವರು ನಮಗೆ ಇಟ್ಟಿದ್ದಾರಂತೆ. ಸೊ ಹೊಸ ಒಡಂಬಡಿಕೆಯಲ್ಲಿದ್ದರು, ಹಳೆ ಕಾಲದಲ್ಲಿದ್ದರು. ಹಳೆ ಕಾಲದಲ್ಲಿದ್ದಂಥ ಅಬ್ರಾಹ್ಮನು ಹೊಸ ಒಡಂಬಡಿಕೆಯಲ್ಲಿದ್ದ. ಅದಕ್ಕೆ ನಾವು ಹಳೆ ಒಡಂಬಡಿಕೆಯಲ್ಲಿ ಯಾವ್ದು ತೆಗಿಬೇಕು, ಹೊಸ ಒಡಂಬಡಿಕೆಯಲ್ಲಿ ಯಾವ್ದು ನಮಗೆ ಸ್ವಂತ, ಇದನ್ನೆಲ್ಲ ನಾವು ತಿಳ್ಕೊಬೇಕು. ಅದನ್ನೆಲ್ಲ ತಿಳ್ಕೊಂಡು ಕಲಿಸ್ಕೊಡೋದಕ್ಕೇ ದೇವರು ಟೀಚರ್ಸ್ನ ನೇಮಿಸೋದು. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತಿನ ಟೀಚಿಂಗು ನಿಮಗೆ ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟು ಎಲ್ಲ ಆಶೀರ್ವಾದಗಳನ್ನು ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಸೊ ದೇವರ ಬಗ್ಗೆ ಇವತ್ತು ಜನರಿಗೆ ಒಂದು ಸರಿಯಾದ ಒಂದು ಲೈಟ್ ಇಲ್ಲದೆ ಇರೋದ್ರಿಂದ ಏನು ಹೇಳ್ತಾರೆ ಗೊತ್ತಾ? ದೇವರೇ ಸಾಯಿಸೋದು, ದೇವರೇ ಹೊಡೆಯೋದು, ದೇವರೇ ಕೊಲ್ಲೋದು. ಇನ್ನು ಕೆಲವರು ಈ ರೀತಿ ಹೇಳ್ತಾರೆ, ಈ ಕೆಟ್ಟವ್ರನ್ನೆಲ್ಲ ಟೆರರಿಸ್ಟ್ನೆಲ್ಲ ದೇವ್ರು ಸಾಯಿಸ್ಬಿಡ್ಬೇಕು ಪಾಸ್ಟರ್. ಏನು ಹೇಳ್ತಾರೆ? ಈ ಟೆರರಿಸ್ಟ್ನೆಲ್ಲ ದೇವರು ಸಾಯಿಸ್ಬೇಕು. ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಟೆರರಿಸ್ಟ್ನೂ ಸಾಯಿಸ್ಬಿಟ್ರೆ ದೇವ್ರ ಥರ ಒಂದು ಟೆರರಿಸ್ಟ್ ಯಾರೂ ಇರೋಲ್ಲ. ಸೊ ಆ ಥರ ಅಲ್ಲ ದೇವರು ಸಾಯಿಸೋದು, ಈ ಥರ ಎಲ್ಲನ ನಾಶ ಮಾಡೋದು, ಇದೆಲ್ಲ ದೇವರಿಂದ ಬರುವಂಥದ್ದಲ್ಲ. ಸೊ ದೇವರು ಒಳ್ಳೆಯವರೇ. ಸೊ ಅನೇಕರು ಕೇಳ್ಬೋದು, ಪಾಸ್ಟರ್ ದೇವರು ಒಳ್ಳೆಯವರಾಗಿದ್ದರೆ ಯಾಕೆ ನನ್ನ ಲೈಫ್ ಎಲ್ಲ ಕೆಟ್ಟದಾಗೆ ಆಗ್ತೈತೆ, ಯಾಕೆ ನನಗೆ ಫೈನಾನ್ಸ್ ಬರ್ತಾಯಿಲ್ಲ, ಯಾಕೆ ಆಶೀರ್ವಾದಗಳು ಬರ್ತಾಯಿಲ್ಲ ಅಂತ ಕ್ವಶನ್ಸ್ ಎಲ್ಲ ಅನೇಕರಿಗೆ ಇರುತ್ತಲ್ವ. ನೋಡಿ, ಯಾವಲ್ಲೂ ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ಬ್ಲೆಸ್ಸಿಂಗ್ ಅನ್ನೋದು ಇಟ್ಸ್ ಎ ಕವನೆಂಟ್. ಆಶೀರ್ವಾದ ಅನ್ನೋದು ಒಡಂಬಡಿಕೆ. ಸೊ ಈ ಕವನೆಂಟಲ್ಲಿ ಈ ನೋಡಿ, ಮದುವೆ ಅನ್ನೋದು ಬಂದ್ಬಿಟ್ಟು ಯಾವಾಗಲೂ ಮದುವೆ ನಡೆಸ್ಬೇಕಾದ್ರೆ ಏನು ಹೇಳ್ತಾರೆ? ಮ್ಯಾರೇಜ್ ಈಸ್ ನಾಟ್ ಎ ಕಾಂಟ್ರಾಕ್ಟ್, ಇಟ್ಸ್ ಎ ಕವನೆಂಟ್. ಮದುವೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಲ್ಲ, ಒಂದು 10 ವರ್ಷ ನೋಡೋಣ ಅಥವಾ ಒಂದು 2 ವರ್ಷ ನೋಡೋಣ, ಇಲ್ಲ, ಲೈಫ್ ಲಾಂಗ್ ಅದು. ಸೊ ಅದು ಕಾಂಟ್ರಾಕ್ಟ್ ಅಲ್ಲ, ಕವನೆಂಟು. ಸೊ ಕವನೆಂಟ್ ಅಂದರೆ ಏನು ಗೊತ್ತಾ? ಒಬ್ರಿಗೊಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಒಡಂಬಡಿಕೆ ಮಾಡ್ಕೊಳ್ತಾರೆ. ನಿನಗೆ ಯಾವುದೇ ಸಮಸ್ಯೆದಲ್ಲೂ ಯಾವುದೇ ವಿಧದಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ, ಕಷ್ಟದಲ್ಲೂ ನಷ್ಟದಲ್ಲೂ, ಅದೆಲ್ಲ ಹೇಳಿನೇ ಮದುವೆ ಮಾಡಿಸೋದು. ಸೊ 2 ಕಡೆನೂ ಓಕೆ ಅಂತ ಹೇಳಿದ ಮೇಲೇ ಏನು ಮಾಡೋದು? ಕವನೆಂಟ್ಗೆ ಓಕೆ ಹೇಳೋದು. ಆಶೀರ್ವಾದನೂ ಅಷ್ಟೇ. ದೇವರು ಹೊಸ ಒಡಂಬಡಿಕೆಯಲ್ಲಿ ಹೆಂಗೆ ಇಟ್ಬಿಟ್ರು ಅಂದರೆ, ಇಟ್ಸ್ ನಾಟ್ ಎ ಕಾಂಟ್ರಾಕ್ಟ್, ಇಟ್ಸ್ ಎ ಕವನೆಂಟ್. ಸ್ವಲ್ಪವಾಗಿ ಬಿತ್ತುವವನು, ಅಧಿಕವಾಗಿ ಬಿತ್ತುವವನು, ಕವನೆಂಟ್ ಅಷ್ಟೇ. ಸೊ ದೇವರು ಒಬ್ರಿಗೆ ಚೆನ್ನಾಗಿ ಆಶೀರ್ವದಿಸ್ಬೇಕು, ಒಬ್ಬರನ್ನ ಆಶೀರ್ವದಿಸಬಾರ್ದು ಅನ್ನೋ ಪಾರ್ಶಾಲಿಟಿ ದೇವ್ರ ಹತ್ರ ಇಲ್ಲ. ಸೊ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾವ ರೀತಿ ಇಟ್ಬಿಟ್ರು ಅಂದರೆ, ನೀನು ಯಾವ ರೀತಿ ಬಿತ್ತುತ್ತೀಯೋ ಆ ರೀತಿ ನೀನು ರೀಪ್ ಮಾಡ್ಕೊಬೋದು. ಪ್ರೈಸ್ ದಿ ಲಾರ್ಡ್.
ಇನ್ನೊಂದು ವಾಕ್ಯನೂ ಹೇಳುತ್ತಲ್ವಾ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ, ಹಂಗಾರೆ ಬೇರೆಯವ್ರು ಕೊಡದೇ ಇರೋರ ಮೇಲೆ ಪ್ರೀತಿ ಇರಲ್ವಾ? ದೇವ್ರ ವಾಕ್ಯ ಹೇಳುತ್ತೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಸೊ ನೀನು ಕೊಡದೆ ಹೋಗು, ದೇವ್ರ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ. ಕವನೆಂಟ್ ಕೆಲಸ ಮಾಡಬೇಕು. ನನಗೆ ಆಶೀರ್ವಾದ ಬೇಕು ಅಂದರೆ ನಾನು ತೀರ್ಮಾನ ಮಾಡ್ಕೊಬೇಕು, ಯಾವ ರೀತಿ ನಾನು ಬಾಳಬೇಕು ಅನ್ನೋದು ತೀರ್ಮಾನ ಮಾಡ್ಕೊಬೇಕು. ನೋಡಿ, ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಆಶೀರ್ವಾದ ಬೇಕು ಅಥವಾ ನಾನು ಹಿಂಗೆ ಬಾಳಬೇಕು ಅಂದರೆ ಅದಕ್ಕೆಲ್ಲ ಸ್ವಲ್ಪ ನಾವೇನು ಮಾಡಬೇಕು, ಎಫರ್ಟನ್ನ ತೊಗೊಬೇಕು. ಪ್ರೈಸ್ ಲಾಟ್. ಸೊ ದೇವರು ಎಲ್ಲವನ್ನ ಮಾಡಿ ಇಟ್ಟಿರೋದನ್ನು, ದೇವ್ರು ನನಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿರೋದನ್ನು ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು, ಪ್ರಯಾಸ ಪಡಬೇಕು. ಆಮೆನ್. ಥ್ಯಾಂಕ್ ಯು ಜೀಸಸ್. ಇವತ್ತು ಕೆಲವರಿಗೆ ಅನೇಕ ಆಶೀರ್ವಾದ, ಇವತ್ತು ಅನೇಕ ಆಸೆಗಳು ಇರುತ್ತೆ. ನಾನು ಬಂದ್ಬಿಟ್ಟು ಓನರ್ ಆಗಬೇಕು, ನಾನು ಬಾಸ್ ಆಗಬೇಕು, ನಾನು ಮಿಲಿನಿಯರ್ ಆಗಬೇಕು. ಆದರೆ ಅದಕ್ಕೆ ಯಾವ ವಿಧವಾದಂಥ ಪ್ರಯತ್ನವೂ ಎತ್ತೋದಿಲ್ಲ, ಯಾವ ವಿಧವಾದಂಥ ಅದಕ್ಕೆ ಕೆಲಸನೂ ಮಾಡೋದಿಲ್ಲ. ಅಂದಮೇಲೆ ಎಲ್ಲ ಕನಸಾಗೇ ಇದು ಬಿಡುತ್ತೆ ಹೊರತು ನನಸಾಗೋದಿಲ್ಲ. ಸೊ ನಮ್ಮ ಕನಸುಗಳು ನನಸಾಗಬೇಕು ಅಂದರೆ ಚಿಕ್ಕ ಚಿಕ್ಕ ತೀರ್ಮಾನಗಳು ನಾವು ಎತ್ಕೊಬೇಕು. ದೇವ್ರೇನು ಹೇಳ್ತಾರೆ ಗೊತ್ತಾ, ದೊಡ್ಡದು ನೀನೇನು ಮಾಡಬೇಡಪ್ಪ. ನೋಡಿ, ಕೆಂಪು ಸಮುದ್ರ ಓಪನ್ ಮಾಡೋದು ನನ್ನ ಕೆಲಸ, ಬೇರೆ ನಿನ್ನ ಕೈಯನ್ನು ಏನು ಮಾಡು, ಚಾಚು ಅಷ್ಟೇ, ಕೋಲನ್ನು ಚಾಚು, ನೀನು ಅಷ್ಟು ಮಾಡು, ಮಿಕ್ಕಿದ್ದು ನಾನು ಮಾಡ್ತೀನಿ. ದೇವರೇ ಯೋರ್ದಾನ ಐತಲ್ಲಪ್ಪ, ನೀನು ಬೇರೆ ಕಾಲಿಡು, ಮಿಕ್ಕಿದ್ದು ನಾನು ಓಪನ್ ಮಾಡ್ತೀನಿ. ದೇವರೇ ಎರಿಗೋ ಗೋಡೆನ ಹೆಂಗೆ ಬೀಳ್ಸರ್, ನೀನು ಬೇರೆ ಸುತ್ತು, ಮಿಕ್ಕಿದ್ದು ನಾನು ಮಾಡ್ತೀನಿ. ಲಾಸರ್ನ ಆಚೆ ಕರ್ಕೊಂಬರ್ಬೇಕು, ಏನು ಮಾಡಬೇಕು, ಕಲ್ಲನ್ನು ಮಾತ್ರ ನಿಂತು ಜೀವ ನಾನು ಕೊಡ್ತೀನಿ. ಪ್ರೈಸ್ ಲಾರ್ಡ್. ದೇವರೇ ದ್ರಾಕ್ಷಾರಸ ಬೇಕು, ಏನು ಮಾಡೋದು, ಬೇರೆ ನೀನು ನೀರು ಮಾತ್ರ ತುಂಬು ಅಷ್ಟೇ. ಸೊ ಚಿಕ್ಕ ಪಾರ್ಟ್ ನಮ್ಮದು, ದೊಡ್ಡ ಪಾರ್ಟು ದೇವ್ರು ಮಾಡ್ತಾರೆ. ಸೊ ಈ ಚಿಕ್ಕ ಚಿಕ್ಕ ಪಾರ್ಟನ್ನು ಯಾಕೆ ಮಾಡೋಕ್ಕೆ ಹೇಳ್ತಾರೆ ಅಂದರೆ ಅದರಿಂದ ನನಗೆ ನಂಬಿಕೆ ಬರಬೇಕು ಅಂತ. ಸೊ ಹೊಸ ಒಡಂಬಡಿಕೆ ಎಲ್ಲನೂ ನಾನೇನು ಮಾಡಬೇಕು ಅಂತೆಲ್ಲ, ನಾನು ಹೆಂಗೆ ನಂಬಬೇಕು ಅನ್ನೋದ್ರಲ್ಲೇ ಇರೋದೆಲ್ಲ ಆಶೀರ್ವಾದಗಳು. ಸೊ ಹೊಸ ಒಡಂಬಡಿಕೆಯಲ್ಲಿ ದೇವ್ರನ್ನ ನೀವು ಮೆಚ್ಚಿಸ್ಬೇಕು ಅಂದರೆ ಸತ್ಯವೇದ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಸೊ ನೀವು ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ಏನು ಮಾಡಬೇಕು, ನಂಬಿಕೆ ಇಟ್ಟರೆ ಸಾಕು. ಸೊ ಈ ನಂಬಿಕೆ ಹೆಂಗೆ ಬರುತ್ತೆ, ವಾಕ್ಯ ಕೇಳೋದ್ರಲ್ಲಿ ಬರೋಲ್ಲ, ಕೇಳ್ತಾನೇ ಇರೋದ್ರಲ್ಲೇ ಬರೋದು. ಇನ್ನೊಂದ್ಸತಿ ಹೇಳಿ, ವಾಕ್ಯ ಕೇಳ್ತಾನೇ ಇರೋದ್ರಲ್ಲೇ ಯಾವತ್ತೋ ಒಂದು ದಿವಸ ವಾಕ್ಯ ಕೇಳಿಬಿಟ್ವಿ ಅನ್ನೋದ್ರಲ್ಲಿ ನಂಬಿಕೆ ಬರೋದಿಲ್ಲ, ಡೈಲಿ ಕೇಳಬೇಕು. ನೋಡಿ, ಎಷ್ಟೇ ನಾವು ನಂಬಿಕೆಯಲ್ಲಿ ಇರೋರಾಗಿದ್ರು, ಎಷ್ಟೇ ನಾವು ಪ್ರಾರ್ಥನೆ ಮಾಡೋರಾಗಿದ್ದರು, ಎಷ್ಟೇ ನಮ್ಮೊಳಗಡೆ ವೈರಾಗ್ಯ ಇದ್ದರೂ ನಮ್ಗೆ ಹೆಂಗೆ ಗೊತ್ತಾ, ಒಂದು ಸತಿ ಮಲ್ಲಿಗೆ ಎದ್ದಿದ ತಕ್ಷಣ ಬೆಳಿಗ್ಗೆ ಟುಸೋ ಅಂತ ಆಗ್ಬಿಟ್ಟಿರ್ತೀವಿ. ರಾತ್ರಿ ಮಲಗಬೇಕಾದ್ರೆ ಹೀರೋ ಥರ ಮಲಗಿರ್ತೀವಿ, ಓ ಫೈರ್ ಲಾರ್ಡ್ ಅಂತ. ಬೆಳಿಗ್ಗೆ ಎದೊಳ್ಬೇಕಾದ್ರೆ ಜೀರೋ ಥರ ಎದೊಳ್ತೀವಿ, ಏನೂ ಇರೋಲ್ಲ, ಎಲ್ಲ ಕನಸಿದ್ದಂಗೆ ಇರ್ತಿದ್ದೆ, ಏನಪ್ಪ ಇದು. ಸೊ ಒಂದೊಂದು ಸತಿನೂ ಬೆಳಿಗ್ಗೆನೂ ನೀವು ಫೋನ್ ಚಾರ್ಜ್ ಮಾಡ್ಕೊಂಡಾಗ ಏನು ಮಾಡ್ಕೊಬೇಕು, ನಿಮ್ಮನ್ನು ನೀವೇ ಚಾರ್ಜ್ ಮಾಡ್ಕೊಬೇಕು. ಇವತ್ತು ವಾಕ್ಯ ಏನು ಹೇಳುತ್ತೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಕ್ವಾಯಟ್ ಟೈಮು, ಸೊ ಇವತ್ತೊಂದು ವಾಕ್ಯ ಕೇಳೋಣ, ಇವತ್ತೊಂದು ಪ್ರಸಂಗ ಕೇಳೋಣ, ಸರಿ ಓಕೆ ಇವತ್ತು ದೇವರು ನಮಗೆ ಓದೋಕ್ಕೆ ಹೇಳ್ತಾರ, ಅದನ್ನು ಓದೋಣ, ಸ್ವಲ್ಪ ಹೊತ್ತು ವರ್ಷಿಪ್ ಮಾಡಿ. ಸೊ ಈ ಥರ ಎಲ್ಲ ಸ್ವಲ್ಪ ಹೊತ್ತು ನೀವು ದೇವ್ರಿಗೆ ಸಮಯ ಕೊಟ್ಬಿಟ್ರೆ ಹೋಲ್ ಡೇ ನೀವು ಫೈರಲ್ಲಿ ಇರ್ತೀರ. ಪ್ರೈಸ್ ಲಾರ್ಡ್. ನೋಡಿ, ಎಕ್ಸಸೈಸ್ ಮಾಡೋರೇ ಏನು ಹೇಳ್ತಾರೆ ಗೊತ್ತಾ, ನೋಡಿ ಯಾವುದೋ ಒಂದು ಇಂಟರ್ವ್ಯೂಯಲ್ಲಿ ಅರ್ಜುನ್ ಸರ್ಜಾ ಈ ರೀತಿ ಹೇಳ್ತಾರೆ, ಎಕ್ಸಸೈಸ್ ಹಿಂಗೆ ಅಂದರೆ 1 ಅವರ್ ನೀವು ಶರೀರಕ್ಕೆ ಟೈಮ್ ಕೊಡಿ, 23 ಅವರ್ ಶರೀರ ನಿಮಗಾಗಿ ಕೆಲಸ ಮಾಡುತ್ತೆ. ಹೀಗೆ ನೀವು 1 ಅವರ್ ಶರೀರನ ಟೇಕ್ ಕೇರ್ ಮಾಡಿ, 23 ಅವರ್ಸು ಅದು ನಿಮ್ಮನ್ನು ಟೇಕ್ ಕೇರ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ 1 ಅವರ್, ಸೊ ಎಕ್ಸಸೈಸ್ ಮಾಡೋರೇ ಏನು ಹೇಳ್ತಾರೆ, ಸ್ವಲ್ಪ ಟೈಮ್ ಕೊಡಿ, ಅದು ನಿಮಗೆ ಕೆಲಸ ಮಾಡುತ್ತೆ ಅಂದಾಗ, ನಾವು ದೇವ್ರಿಗೆ ಟೈಮ್ ಕೊಟ್ಟಾಗ ನಮ್ಮ ಸ್ಪಿರಿಟ್ ಎಷ್ಟು ಫಾಸ್ಟಾಗಿರುತ್ತೆ. ಸೊ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯೋದಕ್ಕೆ, ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದಕ್ಕೆ, ಇನ್ನೂ ಆರೋಗ್ಯವಾಗಿರೋದಕ್ಕೆ, ಲಾಂಗ್ ಲೈಫು ಎಲ್ಲದಕ್ಕೂ ಏನು ಗೊತ್ತಾ, ವಿ ನೀಡ್ ಇಮ್ಯಾಜಿನೇಷನ್, ಥಿಂಕಿಂಗ್. ಓ ನಾನು ಹಿಂಗೆ ಇರಬೇಕು, ಸೊ ನನ್ನ ಲೈಫ್ ಹಿಂಗೆ ಇರುತ್ತೆ, ನನ್ನ ಫ್ಯೂಚರ್ ಹಿಂಗೆ ಇರುತ್ತೆ ಅಂತ ನಾವು ಡಿಸೈಡ್ ಮಾಡಲಿಲ್ಲ ಅಂದರೆ ಪರಿಸ್ಥಿತಿಗಳು ಡಿಸೈಡ್ ಮಾಡಿಬಿಡುತ್ತೆ. ಪ್ರೈಸ್ ಲಾರ್ಡ್. ಒಂದು ವೇಳೆ ನಿಮ್ಮ ಲೈಫು, ನಿಮ್ಮ ಫ್ಯೂಚರ್ನ ನೀವು ಡಿಸೈಡ್ ಮಾಡದೆ ಹೋದರೆ ಪರಿಸ್ಥಿತಿಗಳು ಡಿಸೈಡ್ ಮಾಡಿಬಿಡುತ್ತೆ. ಸೊ ಯಾವ ಪರಿಸ್ಥಿತಿನೂ ನನಗೆ ಡಿಸೈಡ್ ಮಾಡಬಾರ್ದು, ದೇವ್ರ ವಾಕ್ಯ ಏನು ಹೇಳುತ್ತೋ ಅದೇ ಡಿಸೈಡ್ ಆಗಬೇಕು. ಪ್ರೈಸ್ ಲಾರ್ಡ್. ನೋಡಿ, ಇನ್ನೂ ಕೆಲವರು ಹೆಂಗೆ ಗೊತ್ತಾ, ದೇವ್ರು ಮಾತಾಡಿದ್ದಾರೆ, ಪ್ರಾಫಸಿ ಹೇಳಿದ್ದಾರೆ, ಪ್ರವಾದನೆ ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ.
ಯಾವಾಗಲೂ ಒಂದನ್ನು ಚೆನ್ನಾಗಿ ಕೇಳ್ಕೊಬೇಕು. ಪ್ರವಾದನೆಗಿಂತ, ಇವಾಗ ಯಾರೋ ಒಬ್ರು ಪ್ರಾಫೆಸಿ ಮಾಡಿದ್ರು ಅನ್ನೋದಕ್ಕಿಂತ ಅಧಿಕ ಗ್ಯಾರಂಟಿ ಆದಂಥ ಪ್ರವಾದನೆ ಯಾವುದು ಗೊತ್ತಾ? ವರ್ಡ್ ಆಫ್ ಗಾಡ್. ಪ್ರೈಸ್ ದಿ ಲಾರ್ಡ್. ಕೆಲವರಿಗೆ ಪ್ರವಾದನೆ ಹೇಳ್ಬಿಟ್ಟಿರ್ತಾರೆ, ದೇವ್ರು ನಿನ್ನ 2 ತಿಂಗಳಲ್ಲಿ ಆಶ್ವಸ್ತಾರೆ, 3 ತಿಂಗಳಲ್ಲಿ ಬಂದಿಲ್ಲ ಅಂದಮೇಲೆ ಟ್ಯೋ ಅಂತ ಆಗ್ಬಿಟ್ಟಿರ್ತಾರೆ ಅವರು. ಏನು ಪಾಸ್ಟರ್ ಹೇಳಿದ್ದು ನಡೆದಿಲ್ಲ ಅಂತ. ಇನ್ನೂ ಕೆಲವೊಂದು ಪ್ರವಾದನೆಗಳು ಹೆಂಗೆ ಗೊತ್ತಾ? ಭಯ ಹಾಕ್ಸ್ಬಿಟ್ಟಿರ್ತಾರೆ. ನಿನಗೇನೋ ಒಂದು ಕಟ್ಟಿದೆ, ಏನೋ ಒಂದು ಮಾಡಿಟ್ಬಿಟ್ಟಿದ್ದಾರೆ, ಅಥವಾ ನಿನಗೆ ಈ ಥರ ನಡೆದು ಬಿಡುತ್ತೆ, ಸೊ ಏನೋ ಒಂದು ಅಪಾಯ ಕಾದಿದೆ ಅಂತ ಹೇಳಿ ಏನು ಮಾಡಿಬಿಡ್ತಾರೆ ಗೊತ್ತಾ? ಏನಾದರೂ ಒಂದು ತಪ್ಪಾದಂಥ ಒಂದು ಪ್ರವಾದನೆನ ಹಾಕ್ಬಿಟ್ಟಿರ್ತಾರೆ. ಸೊ ಪ್ರವಾದನೆ ಕೆಲವೊಂದು ಟೈಮಲ್ಲಿ ನಮ್ಮನ್ನು ಎಂಕರೇಜು ಮಾಡ್ಬೋದು, ಕೆಲವೊಂದು ಟೈಮಲ್ಲಿ ನಮ್ಮನ್ನು ಡಿಸ್ಕರೇಜು ಮಾಡ್ಬೋದು. ಆದರೆ ನಾನೇನು ಹೇಳ್ತೀನಿ ಅಂದರೆ, ಆ ಪ್ರವಾದನೆ ನೆರವೇರುತ್ತೋ ನೆರವೇರೋದಿಲ್ವೋ, ಈ ವಾಕ್ಯ ಸತ್ಯವೇದದಲ್ಲಿ ಹೇಳಲ್ಪಟ್ಟಂಥ ಎಲ್ಲ ವಾಕ್ಯಗಳು ನಿನ್ನ ಲೈಫಲ್ಲಿ ನೆರವೇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಯಾವ್ದು ಕೆಲಸ ಮಾಡಿಲ್ಲ, ಯಾವ್ದು ಕೆಲಸ ಮಾಡಬೇಕು? ಡ್ಯೂಟೆರೋನಮಿ 26:19, ಧರ್ಮೋಪದೇಶಕಾಂಡ ಬರೆದ ಪುಸ್ತಕ 26ನೇ ಅಧ್ಯಾಯ 19ನೇ ವಾಕ್ಯ. ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನು ಉಂಟು ಮಾಡುವೆನೆಂದು. ಎಲ್ಲ ಜನಾಂಗಗಳಿಗಿಂತಲೂ ಅಂದರೆ ಇದಕ್ಕಿಂತ ಬೆಸ್ಟ್. ಎಲ್ಲರೂ ಹೇಳಿ ನೋಡಿ. ಯಾವಾಗಲೂ ದೇವರು ಒಬ್ಬರನ್ನ ಕರೆದುಬಿಟ್ಟು ಅವನ್ನ ಆಶೀರ್ವಸ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರನ್ನೂ ರೆಡಿ ಮಾಡಿಬಿಡ್ತಾರೆ. ಈಗ ಫಸ್ಟು ಸೌಲನನ್ನು ದೇವರು ಸೌಲನನ್ನು ನೋಡಿದಾಗ ಸಾಮುವೇಲನಿಗೆ ದೇವರು ಏನು ಹೇಳ್ತಾರೆ ಗೊತ್ತಾ? ಅವನ್ನ ಏನು ಮಾಡು, ಅರಸನಾಗಿ ಅಭಿಷೇಕಿಸು, ಅನಾಯಿಂಟ್ ಹಿಮ್ ಆ್ಯಸ್ ಎ ಕಿಂಗ್. ಸೊ ಇವಾಗ ಇವನು ಕತ್ತೆ ಹಿಂದೆ ಹೋದ, ಕತ್ತೆ ನೋಡ್ಕೊಂಡು ಹೋಗ್ತಾನೆ. ಅಲ್ಲಿ ಇವನ್ನ ಏನಾಗಿ ಅನಾಯಿಂಟ್ ಮಾಡಿಬಿಟ್ರು? ರಾಜನಾಗಿ. ಈಗ ರಾಜನ ಹತ್ರ ಕೇಳಿ ನೋಡಿ, ಎಲ್ಲಪ್ಪ ನಿನ್ನ ಅರಮನೆ ಕೋಟೆ ಎಲ್ಲ? ಏನು ಹೇಳ್ತಾನೆ? ಇಲ್ಲ, ಬಟ್ ಈಸ್ ಎ ಕಿಂಗ್. ಎಲ್ಲಪ್ಪ ಸೈನಿಕರು? ಇಲ್ಲ. ಎಲ್ಲಪ್ಪ ಸೈನಿಕರು? ಇಲ್ಲ. ಎಲ್ಲಪ್ಪ ಕುದುರೆಗಳು? ಇಲ್ಲ. ಎಲ್ಲಿ ಕೆಲಸ ಮಾಡೋರು? ಇಲ್ಲ. ಎಲ್ಲಿ ಅರಮನೆ? ಇಲ್ಲ. ಆದರೆ ಇವನು ಯಾರು? ರಾಜ ಅಂತ ನೇಮಿಸಿದ ಮೇಲೆ ಇವನಿಗೆ ಅಂತ ಅರಮನೆ ಸ್ಟಾರ್ಟ್ ಆಗುತ್ತೆ, ಕೆಲಸದವ್ರು ಬರ್ತಾರೆ, ಎಲ್ಲ ಕುದುರೆಗಳು ಬರ್ತೈತೆ, ಸೈನಿಕರು ಬರ್ತಾರೆ, ಎಲ್ಲನೂ ಬಂದ್ಬಿಡ್ತೈತೆ. ಯಾಕೆ ಗೊತ್ತಾ? ಫಸ್ಟು ಅನಾಯಿಂಟಿಂಗ್, ಆಮೇಲೆ ಮಿಕ್ಕಿದೆಲ್ಲ. ದೇವರು ಫಸ್ಟು ನಿನ್ನನ್ನು ಕರಿಬೇಕಾದ್ರೆ ಎಲ್ಲನೂ ರೆಡಿ ಮಾಡಿ ಕರೆಯಲ್ಲ, ನಿನ್ನ ಕರೆದ್ರೆ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಆಮೇಲೆ ನನ್ನನ್ನು ಸೇವೆ ಕರೆದಾಗ ಈ ಥರ ಒಂದು ಮೈಕ್ ಇಟ್ಕೊಂಡು, ಈ ಥರ ಪುಲ್ಪಿಟ್ಟೆಲ್ಲ ಹಾಕಿ, 2 ಸ್ಪೀಕರ್ ಇಟ್ಟು, ಕೀಬೋರ್ಡ್ ಇಟ್ಟು, ಗಿಟಾರ್ ಇಟ್ಟು ಕರೆದಿದ್ರೆ ವಾವ್ ಅಂತ ಬಂದ್ಬಿಡ್ತಾಯಿದೆ. ಆದರೆ ನನ್ನನ್ನು ಕರಿಬೇಕಾದ್ರೆ ಏನೂ ಇಲ್ಲ. ಪಾಪ ಸೇವೆಗೆ ಅಂದರು, ಸೇವೆಗೆ ಅಂತ ಬಂದಾಗ ಏನೂ ಇರಲಿಲ್ಲ. ಅವನು ಕಾಂಗೋ ಒಂದಿತ್ತು, ಅವನು ಟ್ಯಾಮ್ರಿನ್ ಒಂದಿತ್ತು. ಟ್ಯಾಮ್ರಿನ್ ಇಟ್ಕೊಂಡೆ ಏನು ಮಾಡ್ತಾಯಿದ್ದೆ? ದೇವರೇ ಸ್ತೋತ್ರಪ್ಪ. ನಾನು ಅಂದ್ಕೊಂಡೆ ಕಡೆಯವ್ರಿಗೂ ಟ್ಯಾಮ್ರಿನೇ ಅಂತ. ಈಗ ಟ್ಯಾಮ್ರಿನ್ ಹೋಟ್ಲಿಗೆ ಹೋಗೋ ಥರ ಸೊ ನಾನೇನು ಅಂದ್ಕೊಂಡೆ, ಓ ಈ ಟ್ಯಾಮ್ರಿನ್ ಬಾರಿಸೋದೇ ನಮ್ಮ ಕೆಲಸನ, ಸರಿ ಓಕೆ, ದೇವ್ರು ಏನು ಇಟ್ಟಿದ್ದಾರೋ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ನಾನೇನು ಹೇಳ್ತೀನಿ ಅಂದರೆ, ನನ್ನನ್ನು ಕರೆದಾಗ ಏನೂ ಇರಲಿಲ್ಲ, ಆದರೆ ಕರೆದ ಮೇಲೆ ನನಗಾಗಿ ಎಲ್ಲನೂ ರೆಡಿ ಮಾಡಿದ್ರು. ಆಮೇಲೆ ನನ್ನ ಕರೆದ ಮೇಲೆ ಮ್ಯೂಸಿಷನ್ನ ರೆಡಿ ಮಾಡಿದ್ರು, ಸ್ಟೇಜ್ ರೆಡಿ ಮಾಡಿದ್ರು, ಮ್ಯೂಸಿಕ್ ಸಿಸ್ಟಮ್ ರೆಡಿ ಆಯಿತು, ಸ್ಪೀಕರ್ಸ್ ರೆಡಿ ಆಯಿತು, ಕೊಡೋರು ರೆಡಿ ಆದರು, ಆನ್ಲೈನ್ ರೆಡಿ ಆಯಿತು, ಯೂಟ್ಯೂಬ್ ರೆಡಿ ಆಯಿತು, ಫೇಸ್ಬುಕ್ ರೆಡಿ ಆಯಿತು, ಕರ್ನಾಟಕದಲ್ಲಿ ಜನರನ್ನ ದೇವರು ರೆಡಿ ಮಾಡಿದ್ರು, ಕೊಡೋರನ್ನ ರೆಡಿ ಮಾಡಿದ್ರು, ಪ್ರಾಜೆಕ್ಟನ್ನು ರೆಡಿ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಎಲ್ಲನೂ ರೆಡಿ ಮಾಡಿಬಿಟ್ರು. ಯಾವಾಗ? ಕರೆದಿದ್ದ ಮೇಲೆ. ಕರಿಬೇಕಾರೇ ಇದೆಲ್ಲ ಇರಲಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ದೇವ್ರು ನಿನ್ನನ್ನು ಕರೆದುಬಿಟ್ರ ನಿನಗಾಗಿ ಇಟ್ಟಿದ್ದೆಲ್ಲ ಬರುತ್ತೆ. ಆಮೇಲೆ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ, ಏನಪ್ಪ ನಾವು ರಕ್ಷಣೆ ಹೊಂದ್ಕೊಂಬಿಟ್ವಿ, ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ವಿ, ಇನ್ಮೇಲೆ ನಮ್ಮ ಲೈಫಲ್ಲಿ ಏನೋ ನಡೆಯಲ್ವೇನೋ? ನೋ 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 ನೋ. ದೇವರು ನಿನ್ನನ್ನು ಕರೆದುಬಿಟ್ರೆ ಎಲ್ಲನೂ ನಿನಗಾಗಿ ರೆಡಿಯಾಗಿ ಇಟ್ಟಿರ್ತಾರೆ. ಏಮೇನ್. ಅದು ಬಂದೇ ಬರುತ್ತೆ. ಎಲ್ಲರೂ ಹೇಳಿ ಏಮೇನ್. ಪ್ರೈಸ್ ದಿ ಲಾರ್ಡ್. ಸೊ ಅದೆಲ್ಲ ಬರುತ್ತೆ. ಇನ್ನೂ ದೊಡ್ಡದಾದಂಥ
ಕನಸುಗಳೆಲ್ಲ ನೆರವೇರಬೇಕು, ಇನ್ನೂ ದೊಡ್ಡ ದೊಡ್ಡ ಆಶೀರ್ವಾದಗಳೆಲ್ಲ ನಿಮಗಿದೆ ಅಂತ ಹೇಳೋದಕ್ಕೇ ದೇವ್ರು ನನ್ನನ್ನು ನೇಮಿಸಿರೋದು. ಆಮೆನ್. ಸೊ ಇವತ್ತು ನೀವು ನನ್ನ ಜೊತೆ ಯೂಟ್ಯೂಬಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂದರೆ ಯು ಆರ್ ನಾಟ್ ಕನೆಕ್ಟೆಡ್ ಟು ದ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್, ಯು ಆರ್ ಕನೆಕ್ಟೆಡ್ ಟು ದ ಸೂಪರ್ ನ್ಯಾಚುರಲ್. ಪ್ರೈಸ್ ಅಲಾಟ್. ನೀವು ಪಾಸ್ಟರ್ ಫಿಲಿಪ್ ಬಾಬು ಅಂತ ಕನೆಕ್ಟ್ ಆಗಿದ್ದೀರಾ ಅಂದರೆ ಯು ಆರ್ ಕನೆಕ್ಟೆಡ್ ಟು ದ ಸೂಪರ್ ನ್ಯಾಚುರಲ್ ಮಿರಾಕಲ್ಸ್, ಯು ಆರ್ ಕನೆಕ್ಟೆಡ್ ಟು ದ ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ಸ್. ಆಮೆನ್. 2 ಪೇತ್ರನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 19-20. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ಪ್ರವಾದನ ವಾಕ್ಯ ದೃಢವಾಗಿದೆ. ಎಲ್ಲರೂ ಹೇಳಿ, ನಾನೇನು ಹೇಳ್ತೀನಿ, ಪ್ರವಾದನೆ ದೃಢ ಆಗಿದೆಯೋ ಇಲ್ವೋ? ಪ್ರವಾದನೆ ವಾಕ್ಯ ದೃಢವಾಗಿದೆ. ಇನ್ನೊಂದ್ಸತಿ ಹೇಳ, ಪ್ರವಾದನೆ ದೃಢವಾಗಿದೆಯೋ? ಯಾರ್ಯಾರೋ ಮಾಡಿದ ಪ್ರವಾದನೆಗಳು ಪಾಸ್ಟರ್ ಇನ್ನೂ ನೆರವೇರಿಲ್ಲ, ಇನ್ನೂ ನಡೆಯುತ್ತೆ, ಅಥವಾ ಈ ಥರ ಹೇಳ್ತಾರೆ ಆ ಥರ ಹೇಳ್ತಾರೆ, ನಾನೇನು ಹೇಳ್ತಾರೆ, ಎಲ್ಲ ಪ್ರಾಫೆಸಿ ಬಿಟ್ಟಾಕಿ. ಪ್ರವಾದನೆ ವಾಕ್ಯ ನೆರವೇರುತ್ತೆ. ಸೊ ಏನೋ ಕಣ್ಣು ಮುಚ್ಕೊಂಡು ಸಿಸ್ಟರ್ ನಿಮ್ಗೆ ಹಿಂಗಾಗುತ್ತೆ, ಬ್ರದರ್ ನಿಮ್ಗೆ ಹಿಂಗಾಗುತ್ತೆ ಅನ್ನೋದು ಬೇಕಾದ್ರೆ ಚೇಂಜ್ ಆಗಿಬಿಡ್ಬೋದು. ಇಲ್ಲ ನಿಮಗೆ ನಡೆಯೋ ಥರ ಇಲ್ಲ ಅನ್ನೋದನ್ನು ಚೇಂಜ್ ಆಗಿಬಿಡ್ಬೋದು. ನಾನೇನು ಹೇಳ್ತೀನಿ ನೋಡಿ, ಈಗ ಯೆಶಾಯನ ಬರೆದ ಪುಸ್ತಕ 38:1 ಓದಿ. ಐಸಾಯ ಚಾಪ್ಟರ್ 38:1. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ. ನೋಡಿ, ಪ್ರಾಫೆಸಿ ಇದು ಯಾರು ಗೊತ್ತಾ? ಪ್ರಾಫೆಸಿ ಮಾಡಿರೋದು ಯೆಶಾಯ ಪ್ರವಾದಿ, ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಫಿಟ್. ಯಾಗೋದಾ? ಓ ಪ್ರಾಫೆಸೈಡ್ ಅಬೌಟ್ ಜೀಸಸ್, ಮರಿಯಾಳ ಬಗ್ಗೆ, ಯೇಸು ಸ್ವಾಮಿ ಹುಟ್ಟೋದ್ರ ಬಗ್ಗೆ ಪ್ರವಾದನೆ ಹೇಳಿದಂಥ ಒಂದು ದೊಡ್ಡ ಪ್ರವಾದಿಯ ಹೆಸರೇ ಯೆಶಾಯ. ಸೊ ಅವ್ರದ್ದು ಪ್ರಾಫೆಸಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಈಗ ಆ ಪ್ರವಾದಿ ಯೆಶಾಯನು ಅರಸನಾದ ಹಿಜ್ಕೀಯನನ್ನು ನೋಡಿ ಏನು ಹೇಳ್ಬಿಟ್ರು ಗೊತ್ತಾ? ಎಲ್ಲ ರೆಡಿ ಮಾಡ್ಕೊಪ್ಪ, ನೀನು ಸಾಯೋ ಟೈಮ್ ಬಂದ್ಬಿಡ್ತು ಅಂತ ಹೇಳ್ಬಿಟ್ರು. ಓ ಸ್ತೋತ್ರಪ್ಪ, ಆಮೇನ್ ಅಂತ ಹೇಳಿಲ್ಲ ಅವರು. ಅವನೇನು ಹೇಳ್ದ ಗೊತ್ತಾ? ಹೋಗಿ ದೇವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ನೋಡಿ ನೆಕ್ಸ್ಟ್. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಇಲ್ಲಿ ನೋಡಿ, ಸ್ಟ್ರೈಟ್ ಹೋಗ್ಬಿಟ್ಟು ದೇವ್ರ ಹತ್ರ ತಿರ್ಕೊಂಡ. ಈಗ ಪ್ರಾಫೆಸಿ ಬಂದ್ಬಿಡ್ತಲ್ಲ, ಏನಪ್ಪ ಮಾಡೋದು, ಅಲ್ಲಿ ಇಲ್ಲಿ ಹೋಗೋದು ಅಥವಾ ರೆಡಿ ಮಾಡ್ಕೊಳ್ಳೋದು, ಸಾಯ್ಬೇಕು, ಅದನ್ನೆಲ್ಲ ಬಿಟ್ಬಿಟ್ಟ. ಅವನು ಗೊತ್ತು ಪ್ರಾಫೆಸಿ ಇವ್ರು ಹೇಳ್ತಾರೆ. ಪ್ರಾಫೆಸಿ ಹೇಳ್ದವ್ರು ಯಾರು? ದೇವರು. ಸ್ಟ್ರೈಟಾಗಿ ಅಲ್ಲೇ ಹೋಗ್ಬಿಡೋಣ, ನಮಗೇನಕ್ಕೆ ಮೀಡಿಯೇಟರ್ ಅಂತ ಹೇಳಿ ಸ್ಟ್ರೈಟಿಗೆ ದೇವ್ರ ಹತ್ರ ತಿರುಗ್ಬಿಟ್ಟ. ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಪ್ರಾರ್ಥಿಸಿ. ಎಲ್ಲರೂ ಹೇಳಿ, ಪ್ರೇಯರ್ ಕ್ಯಾನ್ ಚೇಂಜ್ ಪ್ರಾಫೆಸಿ. ಪ್ರೇಯರ್ ಕ್ಯಾನ್ ಚೇಂಜ್ ಪ್ರಾಫೆಸೀಸ್. ಈಗ ಇಲ್ಲಿ ಹೇಳ್ಬಿಟ್ರು, ಇವನು ಹೇಳ್ಬಿಟ್ಟ ನೋಡಿ, ಅಷ್ಟೇ ನೀನು ಉಳಿಯಲ್ಲ ಅಂದ್ಬಿಟ್ಟು. ಇವನು ಆಮೇನಂತ ಹೇಳಿಲ್ಲ, ಸ್ಟ್ರೈಟಿಗೆ ದೇವ್ರ ಹತ್ರ ಹೋಗ್ತಾನೆ. ಇದಿಲ್ಲ ದೇವ್ರೆ, ನನಗಾಗಬೇಕು, ನಾನು ಇರಬೇಕು, ನಾನು ಸಾಯಲ್ಲ. ನೋಡಿ ದೇವ್ರ ಹತ್ರ ಹೋಗಿ ಕೇಳ್ತಾನೆ ಇಮಿಡಿಯೇಟ್ಲಿ. 4. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ರೈಟ್ ಅಬೌಟ್ ಟರ್ನ್, ಹೋಗಪ್ಪ ಹಿಂದೆ ತಿರ್ಕೊಂಡು ಏನು ಮಾಡು, ವಾಪಸ್ ಪ್ರಾಫೆಸಿನ ಚೇಂಜ್ ಮಾಡು ಹೋಗಿ. ಈ ಪ್ರವಾದಿ ಹೇಳ್ದಂಥ ಪ್ರವಾದಿ, ಏನು ದೇವ್ರೆ ನಾನು ಹೇಳಿದ್ರೆ ಫೈನಲ್ ಅಂದ್ಕೊಂಡೆ, ಇವಾಗ ತಿರ್ಗಾ ಏನು ಚೇಂಜ್ ಆಯಿತು? ಅಲ್ಲ, ಅವ್ನು ಚೇಂಜ್ ಆಗಿಬಿಟ್ಟ. ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಪ್ರೇಯರು, ನಿಮ್ಮ ನಂಬಿಕೆ ಎಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡಿಬಿಡುತ್ತೆ. ಆಮೇಲೆ ಎಲ್ಲ ಅಟ್ಮಾಸ್ಫಿಯರ್ ಚೇಂಜ್ ಮಾಡೋದು. ಯಾರೇ ಪ್ರಾಫೆಸಿ ಮಾಡಲಿ, ಅದು ತಪ್ಪಾಗಿರಲಿ, ಒಳ್ಳೇದಾಗಿರಲಿ, ಕೆಟ್ಟದಾಗಿರಲಿ, ಡೋಂಟ್ ವರಿ ಅಬೌಟ್ ದಟ್. ಯಾರೋ ಮಾಡಿಟ್ಟಿರಲಿ ಬಿಡಿ. ಲೋಕದಲ್ಲಿರೋನಿಗಿಂತ ನನ್ನಲ್ಲಿರೋ ಆತನ ದೊಡ್ಡವನಂತ ಹೇಳಿ ಯಾರೋ ನಿಮ್ಮ ಫ್ಯಾಮಿಲಿಗೆ ವಿರುದ್ಧವಾಗಿ ಏನೋ ಮಾಡಿಟ್ಟಿದ್ದಾರೆ. ಇವರು ಕಣ್ಣು ಮುಚ್ಕೊಂಡು ಹೇಳೋದು, ದೇವ್ರು ಹಿಂಗೆ ಹೇಳ್ತಾರೆ, ಹಂಗೆ ಹೇಳ್ತಾರೆ, ಯೌವನಸ್ಥನೇ ಎಚ್ಚರಿಕೆ. ಅವನು ಒಳಗೆ ಬರೋದೇ ದೊಡ್ಡ ವಿಷಯ.
ಅವನ್ನ ಹೆಂಗೋ ಮಾಡಿ ನಾವು ಚರ್ಚೆಗೆ ಕರ್ಕೊಂಬಂದಿರ್ತೀವಿ. ಇವರು ಒಳಗಡೆ ಬಂದಿದ ತಕ್ಷಣ ಯೌವನಸ್ಥನೇ ಅಂತ ಇವರು ಫುಲ್ ಹೈ ನೋಟಲ್ಲಿ ಕಿರ್ಚಾಡಿ ಬನವನ್ನು ಕೆಡಿಸ್ಬಿಡ್ತಾರೆ ನೋಡಿ. ದೇವ್ರು ಹೊಡಿತಾರೆ, ಸಾಯಿಸ್ತಾರೆ, ನೀವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ನಾನೇನು ಹೇಳ್ತೀನಿ ಗೊತ್ತಾ, ಇದಕ್ಕೇನು ಹೆಸರಿಡ್ತೀನಿ ಗೊತ್ತಾ? ರಿಲಿಜಿಯಸ್ ಟಾರ್ಚರ್. ಇದರ ಹೆಸರೇನು? ಅದಕ್ಕೆ ಈ ರೀತಿ ಕನ್ನಡದಲ್ಲಿ ಧಾರ್ಮಿಕ ಚಿತ್ರಹಿಂಸೆ. ಇವತ್ತು ಅನೇಕ ಚರ್ಚ್ಗಳಲ್ಲಿ ಏನು ನಡೀತೈತೆ ಗೊತ್ತಾ? ಧಾರ್ಮಿಕ ಚಿತ್ರಹಿಂಸೆ ನಡೀತೈತೆ. ನೀನು ಹಿಂಗೆ ಮೊಣಕಾಲು ಹಾಕು, ನೀನು ಹಂಗೆ ಮಾಡು, ಹಿಂಗೆ ಮಾಡು, ನೀರು ಕುಡಿಬೇಡ, ಉಪವಾಸ ಎತ್ಕೋ, 12 ಗಂಟೆಗೆ ಎದ್ದೋಳು, 1 ಗಂಟೆಗೆ ಎದ್ದೋಳು. ನೋಡಿ, ಇಲ್ಲೇ ಇರೋ ಎಕ್ಸಸೈಸನ್ನೆಲ್ಲ ಕೊಟ್ಟು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ದೇವ್ರ ಮೇಲೆ ಭರವಸೆ ಇಟ್ಟು ಅವನಿಗೆ ಆಮೇಲೆ ನೋಡಿ, ದೇವ್ರು ಮಾತಾಡಬೇಕು ಅಂತಿದ್ರೆ ಎಲಿಯ ಏನು ಮಾಡ್ತಾಯಿದ್ದ? ಹೋಗಿ ಮಲ್ಕೊಂಡಿದ್ದ. ದೇವದೂತರು ಏನು ಮಾಡಿದ್ರು? ತಟ್ಟುಬಿಟ್ಟು ಎಬ್ಬರಿಸಿದ್ರು. ನಾನೇನು ಹೇಳ್ತೀನಿ, ನಿನಗೆ ಅಂತ ಕೊಡಬೇಕು ಅಂತಿದ್ರೆ ನೀನು ಮಲಗಿರ್ಬೇಕಾದ್ರೂ ನಿನಗೆ ತಟ್ಟುಬಿಟ್ಟು ದೇವ್ರು ಕೊಡ್ತಾರೆ. ತಟ್ಟುಬಿಟ್ಟಾದರೂ ನಿನಗೆ ಕೊಡ್ತಾರೆ. ಯಾಕೆ ಗೊತ್ತಾ? ಬಿಕಾಸ್ ಯು ಆರ್ ಕಾಲ್ಡ್. ದೇವ್ರು ನಿನ್ನನ್ನು ಕರೆದಿದ ಮೇಲೆ ನಿನಗೆ ತಟ್ಟುಬಿಟ್ಟಾದರೂ ಕೊಡ್ತಾರೆ. ನೀನು ಮಲಗಿದ್ರು ನಿನಗೆ ತಟ್ಟುಬಿಟ್ಟಾದರೂ ಕೊಡ್ತಾರೆ. ಯಾಕೊಬ್ಬನಿಗೆ ದೇವ್ರು ಏನು ಹೇಳಿದ್ರು? ಅಪ್ಪ, ನೀನು ಮಲಗಿರೋ ದೇಶನ ನಿನಗೆ ಕೊಡ್ತೀನಿ. ಅಪ್ಪ, ನೀನು ಪ್ರೇಯರ್ ಮಾಡಿದಂಥ ಜಾಗ ಕೊಡ್ತೀನಿ ಅಂದ್ರೆ, ಮಲಗಿದ ಜಾಗ ಕೊಡ್ತೀನಿ ಅಂದ್ರೆ. ಸೊ ಮಲ್ಕೊಂಡಿರೋನಿಗೆ ಎಬ್ಬರಿಸ್ಬಿಟ್ಟು ಪ್ರಾಫೆಸಿ ಮಾಡಿದ್ರು. ಯಾಕೆ ಗೊತ್ತಾ? ಹಿ ವಾಸ್ ಕಾಲ್ಡ್. ಆಮೇಲೆ ನೀನು ಒಂದು ಸತಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಒಳಗೆ ಬಂದ್ಬಿಟ್ಟಲ್ಲ, ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೊಳ್ತಾರೆ. ಸೊ ನಾವು ರಿಲೀಜಿಯಸ್ ಟಾರ್ಚರ್ ಕೊಡಬಾರ್ದು ಜನರಿಗೆ. ಇದು ಮಾಡು, ಅದು ಮಾಡು, ಅದು ಮಾಡು. ಹಂಗಾರೆ ಪಾಸ್ಟರ್ ಪ್ರೇಯರ್ ಮಾಡೋದು ಬೇಡವಾ? ಪಾಸ್ಟರ್ ಬೈಬಲ್ ಓದೋದು ಬೇಡವಾ? ಪಾಸ್ಟರ್ ಉಪವಾಸ ಎತ್ತೋದು ಬೇಡವಾ? ನಾವು ನೋಡಿ ಇಮಿಡಿಯೇಟ್ ಈ ಕ್ವಶನ್ಗೆ ಬಂದುಬಿಡ್ತೀವಿ. ಹಂಗಾರೆ ನಾವೇನು ಮಾಡೋದು ಬೇಡ ಅಂತೀರಾ ಪಾಸ್ಟರ್? ನಾನು ಹೇಳಿದ್ನ, ನಾನು ಚಿಕ್ಕ ಚಿಕ್ಕ ತೀರ್ಮಾನಗಳು ಮಾಡಿ ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಮಾಡಲೇಬೇಕು ಅಂತಲ್ಲ, ನೀನು ಮಾಡಿದ್ರೆ ಬೇಗ ರಿಸಲ್ಟ್ ನೋಡ್ತೀರಾ. ನೋಡಿ, ಇವಾಗ ನಂಬಿಕೆ ನನಗೆ ಬರಬೇಕು ಪಾಸ್ಟರ್, ನಾನು ಮಲ್ಕೊಂಡೇ ಇರ್ತೀನಿ, ನಂಬಿಕೆ ಬಂದುಬಿಡ್ತಿದ್ದ. ಇಲ್ಲ, ನೀವು ಎದ್ದು ಮೊಣಕಾಲು ಹಾಕಿದ್ರೆ ಒಂದು ನಂಬಿಕೆ, ದೇವ್ರು ಕೊಡಬೇಕಾದ್ರೆ ಒಂದು ನಂಬಿಕೆ ಬರುತ್ತೆ. ಫಾಸ್ಟಿಂಗ್ ಎತ್ತೀರಾ, ಅದರಲ್ಲೂ ಒಂದು ನಂಬಿಕೆ ಇದೆ. ನೋಡಿ, ಪ್ರೇಯರ್, ಅದರಲ್ಲೂ ನಂಬಿಕೆ. ಸೊ ನಿಮಗೆ ಯಾವ್ಯಾವುದ್ರಲ್ಲೆಲ್ಲ ಹೋಲಿ ಸ್ಪಿರಿಟ್ ಲೀಡ್ ಮಾಡ್ತಾರೆ ನೀವು ಮಾಡಿ. ಆದರೆ ನೀನು ಮಾಡಿಲ್ಲ ಅಂದರೆ ಅನ್ನೋ ಭಯನ ತೊಗೊಂಬರ್ಬಾರ್ದು. ಸೊ ಇವಾಗ ಇಲ್ಲಿ ದೇವ್ರು ಏನು ಹೇಳ್ಬಿಟ್ರು? ಹೋಗು ಅವನಿಗೆ ಇನ್ನೂ ಒಂದು 15 ವರ್ಷ. ಇವಾಗ ಇದಕ್ಕಿಂತ ಮುಂಚೆ ಏನು ಹೇಳ್ದ ಪ್ರವಾದನೆ? ಅಷ್ಟೇ, ನಾಳೆ ಔಟು. ಇವಾಗ ಏನು ಹೇಳ್ತಾರೆ? 15 ವರ್ಷ. ಹೆಂಗೆ ಪ್ರಾಫೆಸ್ ಹೆಂಗೆ ಚೇಂಜ್ ಆಯಿತು? ಅಷ್ಟೇ, ಅವನ ನಂಬಿಕೆ. ಪ್ರಾಫಿಟ್ ಹೇಳಿದ್ರೆ ಮುಗಿದೋಯ್ತಲ್ಲ. ಪ್ರಾಫಿಟ್ ಹೇಳಿದ್ರು ನನಗೊಬ್ಬರು ಅವ್ರು ಅದಕ್ಕಿಂತ ದೊಡ್ಡವರು ಅಂಥೇಳಿ ಪ್ರಾಫಿಟ್ಗಿಂತ ದೊಡ್ಡವ್ರ ಹತ್ರ ಹೊಟ್ಟೋದ. ಸೊ ಪರಿಸ್ಥಿತಿಗಳು ಏನು ಹೇಳುತ್ತೆ ಅಂದರೆ, ನಿನಗೆ ಇನ್ಮೇಲೆ ಆಗೋದಿಲ್ಲ. ರಿಪೋರ್ಟ್ ಏನು ಹೇಳುತ್ತೆ? ಅಷ್ಟೇ, ನಿನ್ನ ಕಾಯಿಲೆಯಿಂದ ನೀನು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ನೀನು ಎಷ್ಟೇ ಮಾತ್ರೆ ಕೊಡಿದ್ರೂ ಆಗೋಲ್ಲ, ಆಪ್ರೇಷನ್ ಮಾಡಿದ್ರೂ ಆಗೋದಿಲ್ಲ. ನೋಡಿ, ಎಲ್ಲರೂ ಬಿಸ್ನೆಸ್ ಮಾಡಿ ಮೇಲೆ ಬರ್ಬೋದು, ನೀನು ಬಿಸ್ನೆಸ್ ಮಾಡಿದ್ರೆ ನಿನಗೇನು ನಡೆಯಲ್ಲ. ನೋಡಿ, ನಿನ್ನ ಲೈಫಲ್ಲಿ ನೀನು ಬೇರೆ ಫೇಲ್ಯೂರ್ಗಾಗಿಯೇ ನೀನು ಹುಟ್ಟಿರೋದು. ಸೈತಾನ ಈ ರೀತಿ ಹೇಳ್ತಾನೇ ಇರ್ತಾನೆ. ಅದಕ್ಕೆ ವಿರುದ್ಧವಾಗಿ ನಿಲ್ಲೋದೇ ಸ್ಪಿರಿಚುವಲ್ ವಾರ್ಫೇರ್. ಸೊ ಅವನು ಹೇಳೋದಕ್ಕಿಂತ ನಮ್ಮ ಮೈಂಡ್ ಸೆಟ್ ಏನೋ ಮಾಡಿಬಿಡ್ತಾ ಗೊತ್ತಾ? ನಮ್ಮ ಮೈಂಡೇ ಏನು ಹೇಳ್ಬಿಡುತ್ತೆ ಅಂದರೆ, ಯು ಆರ್ ನಾಟ್ ವರ್ತ್ ಫಾರ್ ಎನಿಥಿಂಗ್. ನಮ್ಮ ಮೈಂಡ್ ಸೆಟ್ ಹೇಳುತ್ತೆ ಇಷ್ಟೇ ನೀನು ಅಂತ. ಅದ್ರ ಮೇಲೆ ನೀವು ಯುದ್ಧ ಮಾಡಬೇಕು. ಇಲ್ಲ ಇಲ್ಲ ಇಲ್ಲ, ಅದಕ್ಕೇ ಬೆಳಿಗ್ಗೆ ಎದ್ದೇಳೋದು, ಅದಕ್ಕೇ ನಮ್ಮೊಳಗಡೆ ನಂಬಿಕೆ ಬರೋದಕ್ಕೇ ಬೆಳಿಗ್ಗೆ ಎದ್ದೇಳೋದು, ಪ್ರೇಯರ್ ಮಾಡೋದು. ನೋಡಿ, ಇದೆಲ್ಲ ಒಂದು ಸಿಸ್ಟಮ್ ಅಲ್ಲ. ಬೆಳಿಗ್ಗೆ ಎದ್ದೇಳಬೇಕು, ಪ್ರೇಯರ್ ಮಾಡಬೇಕು, ಸಿಸ್ಟಮ್ ಅಲ್ಲ. ಉಪವಾಸ ತೊಗೊಳ್ಳೇಬೇಕು, ಸಿಸ್ಟಮ್ ಅಲ್ಲ. ಕೊಡಲೇಬೇಕು, ಸಿಸ್ಟಮ್ ಅಲ್ಲ. ಇದೆಲ್ಲ ನನ್ನ ಒಳಗಡೆ ನಂಬಿಕೆ ಬರೋದಕ್ಕಾಗಿ, ಬರ್ಸ್ಕೊಳ್ಳೋದಕ್ಕಾಗಿ ನಾನು ಮಾಡೋದಷ್ಟೇ. ಇವಾಗ ನಿಮಗೆ ಹೆಲ್ತ್ ಮೇಲೆ ಆಸೆ ಆಗೋಯ್ತು ಅನ್ನೋದಕ್ಕೆ ಗುರ್ತೇನು? ಹೆಲ್ತ್ ಚೆನ್ನಾಗಿರಬೇಕು ಅನ್ನೋ ಆಸೆ ಬಂದ್ಬಿಡ್ತು. ಎವಿಡೆನ್ಸ್ ಏನು? ಡಯಟ್. ಚಿಕನ್ ಬೇಡ ಬೇಡ, ಐಸ್ ಕ್ರೀಮ್ ಬೇಡ ಬೇಡ, ಬೇಕ್ರಿ ಐಟಮ್ ಬೇಡ ಬೇಡ. ಯಾಕೆ ಗೊತ್ತಾ? ಹೆಲ್ತ್ ಕಾನ್ಷಿಯಸ್. ಇವಾಗ ನಾನು ಹೆಲ್ತಿಯಾಗಿರ್. ಸೊ ಹೆಲ್ತ್ ಮೇಲೆ ಆಸೆ ಬಂದುಬಿಟ್ರೆ ಏನು ಗೊತ್ತಾಗುತ್ತೆ ಅಂದರೆ, ಜಿಮ್ಗೆ ಹೋಗೋದು, ವಾಕಿಂಗ್ ಹೋಗೋದು, ವರ್ಕೌಟ್ಸ್ ಮಾಡೋದು, ಸರಿಯಾಗಿ ತಿನ್ನೋದು, ಇದೆಲ್ಲ ಏನು ತೋರಿಸುತ್ತೆ? ಹೆಲ್ತ್ ಮೇಲೆ ಅವ್ರಿಗೆ ಆಸೆ ಬಂದ್ಬಿಡ್ತು. ಇವಾಗ ನಿಮಗೆ ಪ್ರಾಸ್ಪರಿಟಿ ಮೇಲೆ ಆಸೆ ಬಂದ್ಬಿಡುತ್ತೆ ಅಂತ ಹೆಂಗೆ ಗೊತ್ತಾಗೋದು? ಕೊಡೋದು.
ನೀವು ಕೊಡ್ತಾ ಇದ್ದಾಗ ನಮ್ಗೇನು ಅನಿಸುತ್ತೆ ಗೊತ್ತಾ, ಓಹೋ ಇವ್ರಿಗೆ ಪ್ರಾಸ್ಪರಿಟಿ ಮೇಲೆ ಕಾನ್ಷಿಯಸ್ ಬಂದಿದೆ, ಅದಕ್ಕೆ ಇವರು ಗಿವಿಂಗ್. ಸೊ ಆಸೆ ಬಂತು, ಎವಿಡೆನ್ಸೇ ಇಲ್ಲ. ಚೆನ್ನಾಗಿರ್ಬೇಕು ಆರೋಗ್ಯ, ಎದೊಳೋದಿಲ್ಲ, ಇಷ್ಟಕ್ಕೂ ತಿನ್ನೋದು, ಎವಿಡೆನ್ಸೇ ಇಲ್ಲ. ಅದೇ ರೀತಿನೇ ಐ ಆಮ್ ಬ್ಲೆಸ್ಡ್ ಅಂತ ಬಾಯಲ್ಲಿ ಹೇಳ್ತಾನೆ ಇದ್ದೀವಿ, ಯಾವ ಎವಿಡೆನ್ಸೂ ಇಲ್ಲ. ಹೆಲ್ತ್ ಮೇಲೆ ಆಸೆ ಬಂದರೆ ತಿನ್ನೋದು, ವಾಕಿಂಗು, ಪ್ರೋಗ್ರಾಮ್ ಇರುತ್ತೆ. ಅದೇ ರೀತಿಯೇ ಪ್ರಾಸ್ಪರಿಟಿ ಮೇಲೆ ಆಸೆ ಬಂದುಬಿಟ್ರೆ ನೀವು ಚರ್ಚಿಗೆ ಬರೋದು, ವಾಕ್ಯ ಕೇಳೋದು, ಕೊಡೋದು, ಎಲ್ಲದರಲ್ಲೂ ಒಂದು ಕಾನ್ಷಿಯಸ್ ಬಂದ್ಬಿಡುತ್ತೆ. ಒಂದು ಟೈಮ್ ಟೇಬಲ್ ಮಾಡಿಬಿಡ್ತೀರ. ಸೊ ಫಿಸಿಕಲ್ಗೆ ನೀವು ಒಂದು ಟೈಮ್ ಟೇಬಲ್ ಮಾಡಲಿಲ್ಲ ಅಂದರೆ ನಿಮ್ಮ ಕೈಲಿ ಆಗಲ್ಲ. ನೋಡಿ, ಜಿಮ್ಗೆ ಹೋಗ್ಬೇಕು, ಬೆಳಿಗ್ಗೆ ಎದ್ದೊಳ್ಬೇಕು, ವಾಕಿಂಗ್ ಮಾಡಬೇಕು, ಕರೆಕ್ಟಿಗೆ ತಿನ್ನಬೇಕು, ನಾಳೆ ತರಕಾರಿ ತೊಗೊಂಬರ್ಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಎಷ್ಟು ಕೆಲಸ ಇದೆ. ಕಾನ್ಷಿಯಸ್ ಯಾಕೆ ಗೊತ್ತಾ, ಫಿಸಿಕಲಾಗಿ ಫಿಟ್ಟಾಗಿರಬೇಕು ಅಂತ. ಸ್ಪಿರಿಚುವಲಾಗಿ ಫಿಟ್ಟಾಗಿರಬೇಕು ಅಂದ್ರೂ ಹೆಂಗೋ ಒಂದು ಮಲಗೋದು, ಹೆಂಗೋ ಒಂದು ಎದ್ದೇಳೋದು ಆಗೋದಿಲ್ಲ. ಅದಕ್ಕೂ ವಿ ನೀಡ್ ಟೈಮ್ ಟೇಬಲ್. ಸೊ ನಾವು ಏನೇನೆಲ್ಲ ತಿಂತಾಯಿದ್ದೀವಿ, ಹಿಂಗೆ ಬೇಕು ನೋಡಿ. ದಪ್ಪ ಆಗಬೇಕು ಅಂದರೆ ಅದಕ್ಕೆ ತಕ್ಕನಂಗೆ ತಿನ್ನಬೇಕು, ಸಣ್ಣ ಆಗಬೇಕು ಅಂದರೆ ಅದಕ್ಕೆ ತಕ್ಕನಂಗೆ ತಿನ್ನಬೇಕು. ಅದೇ ರೀತಿಯೇ ಸ್ಪಿರಿಚುವಲಾಗಿ ನೀವು ಫಿಟ್ಟಾಗಿರಬೇಕು ಅಂದರೆ ಅದಕ್ಕೆ ತಕ್ಕನಂಗೆ ಮೆಸೇಜ್ ಕೇಳಬೇಕು, ಅದಕ್ಕೆ ತಕ್ಕನಂಗೆ ವಾಕ್ಯ ಕೇಳಬೇಕು. ಪಾಸ್ಟರ್ ಏನು ಅದ್ಭುತನೇ ನಡೀತಲ್ಲ, ಏನು ಎಫೆಕ್ಟ್ ಎತ್ತುತ್ತಾ ಇದ್ದೀರಾ ನೀವು? ನೋ ಪ್ರೇಯರ್, ನೋ ವರ್ಡ್ ಆಫ್ ಗಾಡ್, ನೋ ವರ್ಷಿಪ್, ನೋ ಗಿವಿಂಗ್. ದೇವರಿಗೆ ಅಂತ ಎತ್ತಿಡೋದೇನಿಲ್ಲ, ಕೊಡೋದೇನಿಲ್ಲ, ಪ್ರೇಯರ್ ಏನಿಲ್ಲ. ಸ್ಪಿರಿಚುವಲಾಗಿ ಫಿಟ್ಟಾಗಿ ಐ ಆಮ್ ಬ್ಲೆಸ್ಡ್ 10 ಸತಿ ಹೇಳಿ ಅಂದರೆ ಎಲ್ಲಿ ಬ್ಲೆಸ್ಸಿಂಗ್ ಬಂದುಬಿಡ್ತಿದೆ. ಬ್ಲೆಸ್ಸಿಂಗ್ ಬರಬೇಕಂದ್ರೂ ವಿ ನೀಡ್ ಕಮಿಟ್ಮೆಂಟ್ಸ್. ಸೊ ಪಾಸ್ಟರ್ ಇದೆಲ್ಲ ಮಾಡಿದ್ರೇ ದೇವ್ರು ಕೊಡೋದು, ಏನೋ ಅಲ್ಲೇ ನಾವು ತಪ್ಪು ಮಾಡೋದು. ನೋಡಿ, ಡಿಸಿಪ್ಲಿನ್ಗೂ ಡಾಕ್ಟ್ರಿನ್ಗೂ ವ್ಯತ್ಯಾಸ ಇದೆ. ನೀನು ಹಿಂಗೆ ಇರಬೇಕು ಅಂತ ದೇವ್ರು ಯಾವ ಡಾಕ್ಟ್ರಿನಲ್ಲಿ ಹೇಳಿದಿಲ್ಲ. ನಾನು ಡಿಸಿಪ್ಲಿನ್ ಆಗಿದ್ದರೆ ನನಗೆ ಒಳ್ಳೆಯದು. ನಾನು ಚರ್ಚಿಗೆ ಬರ್ತೀನಪ್ಪ ಅಂದರೆ ನಾವು ದೇವ್ರಿಗೆ ಸಹಾಯ ಮಾಡ್ತಾಯಿಲ್ಲ. ನಾನು ಚರ್ಚಿಗೆ ಬರ್ತಾ ಇದ್ದೀನಿ ಅಂದರೆ ದೇವ್ರು ನನಗೆ ಸಹಾಯ ಮಾಡೋದು. ಇವಾಗ ನಾನು ಪ್ರೀಚ್ ಮಾಡ್ತಾ ಇದ್ದೀನಿ ಅಂದರೆ ನಾನು ದೇವ್ರಿಗೇನೋ ದೊಡ್ಡ ಸಹಾಯ ಮಾಡ್ತಾಯಿಲ್ಲ. ಚರ್ಚಿಗೆ ಬಂದು ಪ್ರೀಚ್ ಮಾಡೋ ಥರ ದೇವ್ರು ನನಗೆ ಸಹಾಯ ಮಾಡಿದ್ದಾರೆ, ನಾನು ಪ್ರೀಚ್ ಮಾಡ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಚರ್ಚಿಗೆ ಬಂದಿರೋದು, ಅಥವಾ ನೀವು ವಾಕ್ಯನ ಕೇಳ್ತಾ ಇರೋದು, ನೀವು ಬೈಬಲ್ ಓದ್ತಾ ಇರೋದು, ನೀವು ಪ್ರೇಯರ್ ಮಾಡ್ತಾ ಇರೋದು, ನೀವು ಕೊಡ್ತಾ ಇರೋದು, ಯು ಆರ್ ನಾಟ್ ಡೂಯಿಂಗ್ ಗುಡ್ ಫಾರ್ ಗಾಡ್. ನೀವು ದೇವರಿಗೆ ಒಳ್ಳೇದು ಮಾಡ್ತಾ ಇಲ್ಲ. ನೀವು ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ಬನ್ನಿ ಇನ್ನೊಂದು ವಾಕ್ಯ ಓದೋಣ. ದಾನಿಯೇಲನ ಬರೆದ ಪುಸ್ತಕ 1ನೇ ಅಧ್ಯಾಯ 20ನೇ ವಾಕ್ಯ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರುಗಳಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. 10ರಷ್ಟು ಇವನು ಎಲ್ಲರಿಗಿಂತ 10ರಷ್ಟು ಬೇರೆ ಥರ ಇದ್ನಂತೆ. 10ರಷ್ಟು ಬೇರೆ ಥರ ಇದ್ನಂತೆ. ಹೆಂಗೆ? ಏನು ವಿಷಯ? 8. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಅಂದರೆ ಏನು ಗೊತ್ತಾ? ನಿಶ್ಚಯಿಸಿದ್ರೆ ಏನರ್ಥ ಗೊತ್ತಾ? ತೀರ್ಮಾನ. ಅವ್ರ ಥರ ನಾನಿಲ್ಲ, ಅವರೆಲ್ಲ ಅದು ತಿನ್ನಲಿ, ಬಟ್ ನಾನು ತಿನ್ನಲ್ಲ. ತೀರ್ಮಾನನೇ 10 ಟೈಮ್ಸ್ ಬೆಟರಾಗಿ ಮಾಡಿತ್ತು. ಒಬ್ಬ ಮನುಷ್ಯ ತಗೊಳ್ಳೋ ತೀರ್ಮಾನದಲ್ಲೇ ಬೆಟರಾಗಿ ಹೋಗೋದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ನಾನೇನು ಹೇಳ್ತೀನಿ ಗೊತ್ತಾ? ತೀರ್ಮಾನ ಮಾಡಿದವ್ರ ಲೈಫಲ್ಲ, ಬೇರೆ ಲೆವೆಲ್ ಇದ್ದೇ ಇರುತ್ತೆ. ಕಮಿಟ್ಮೆಂಟ್ಸ್ ಇರೋರ ಲೈಫಲ್ಲಿ 10 ಟೈಮ್ಸ್ ಬೆಟರ್ ಇರುತ್ತೆ. ಪಾಸ್ಟರ್ ನಾವು ಸ್ವಲ್ಪ ಬೆಟರಾಗಿ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ಸ್ವಲ್ಪ ಬೆಟರ್ ಕಮಿಟ್ಮೆಂಟ್ಸ್ ಮಾಡು. ಡ್ಯಾನಿಯಲ್ ವಾಸ್ 10 ಟೈಮ್ಸ್ ಬೆಟರ್. ವೈ? ಈ ಪರ್ಪಸ್ಡ್ ಇನ್ ಈಸ್ ಹಾರ್ಟ್. ನಾನೇನು ಹೇಳ್ತೀನಿ ಅಂದರೆ, ನೀನು ಇದನ್ನು ಮಾಡಬೇಕು, ಹಿಂಗಿರಬೇಕು, ತೀರ್ಮಾನ ತಗೋ. 10 ಟೈಮ್ಸ್ ಯು ವಿಲ್ ಬಿ ಬೆಟರ್. ಹೆಂಗಂದರೆ ಹಂಗೆ ಜೀವನ ಹೆಂಗೆಲ್ಲ ಹೋಗುತ್ತೋ ಹಂಗೆ ನಾವು ಹೋಗ್ತಾಯಿದ್ರೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ, ಅದು ಪಾಡ್ಗೆ ಅದು ಹೋಗುತ್ತೆ. ಅದೇ ನಾನು ಏನು ಹೇಳ್ತೀನಿ ಅಂದರೆ, ಜೀವನ ಹಿಂಗೆ ಹೋಗ್ಬೇಕು ಅಂತ ನೀವು ತೀರ್ಮಾನ ಮಾಡಿಲ್ಲ ಅಂದರೆ ಜೀವನ ನೀವು ಹೆಂಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಡುತ್ತೆ. ನಾನೇನು ಹೇಳ್ತೀನಿ, ಜೀವನ ನಾವು ಹೆಂಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಬಾರ್ದು. ನನ್ನ ಜೀವನ ಹಿಂಗೆ ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡಬೇಕು. ಒಂದು ಹಡಗು ಓಡಿಸೋನು ಎಷ್ಟೇ ಬಿರುಗಾಳಿ ಬೀಸಿದ್ರು ಫಸ್ಟ್ ಹಿ ವಿಲ್ ಥಿಂಕ್ ಇನ್ ಹಿಸ್ ಮೈಂಡ್ ವೇರ್ ಹಿ ಹ್ಯಾಸ್ ಟು ಗೋ.
ಫಸ್ಟ್ ಈ ವಿಲ್ ಥಿಂಕ್ ಇಸ್ ಡಿಸ್ಟನಿ. ಫಸ್ಟ್ ಅವ್ನ ಮೈಂಡಲ್ಲಿ ಯೋಚನೆ ಮಾಡ್ತಾನೆ, ನನ್ನ ಹಡಗು ಎಲ್ಲೂ ಹೋಗ್ಬೇಕು ಅಂತ. ನೋಡಿ, ಸಮುದ್ರದ ಮೇಲೆ ಎಷ್ಟೇ ಬಿರುಗಾಳಿ ಬೀಸಲಿ, ಗಾಳಿ ಬೀಸಲಿ, ಮಳೆ ಬರಲಿ, ಏನೇ ಬರಲಿ, ಅವನ ಹಡಗನ್ನ ಎಲ್ಲಿ ಎತ್ಕೊಂಡು ಹೋಗ್ಬೇಕು ಅಂತ ಫಸ್ಟೇ ಏನು ಮಾಡಿಬಿಡ್ತಾನಂತೆ, ತೀರ್ಮಾನ ಮಾಡಿದ್ರು. ಹಡಗು ಓಡಿಸೋನು ಈ ಥರ ಗಾಳಿ ಈ ಕಡೆ ಬಂತು, ಅದಕ್ಕೆ ನಾನು ಹಿಂಗೆ ಬಂದೆ ಅಂತ ಹೇಳಲ್ಲ ಅವನು. ಏನು ಈ ಕಡೆ ಬಂದುಬಿಟ್ರೆ, ಇಲ್ಲ ಈ ಕಡೆ ಜೋರಾಗಿ ಗಾಳಿ ಬೀಸ್ತು ಹಂಗೆ ಬಂದುಬಿಟ್ಟೆ. ಕೆಲವ್ರು ಹೇಳ್ತಾರೆ ನೋಡಿ, ಏನು ಈ ಕಡೆ ಬಂದುಬಿಟ್ರೆ, ಇಲ್ಲ ಸುಮ್ಮನೆ ಬಂದೆ. ಏನು ಸಿಸ್ಟರ್ ಮನೆಗೆ ಬಂದ್ರ, ಏನಿಲ್ಲ ಸುಮ್ಮನೆ ಬಂದೆ ಅಂದ್ಬಿಟ್ರೆ ಡೇಂಜರ್ ಅದು. ಕೆಲವ್ರು ಹೇಳ್ತಾರೆ ನೋಡಿ, ಮನೆಗೆ ಸುಮ್ಮನೆ ಬರ್ತಾರೆ, ಬಂದ್ಬಿಟ್ಟು ಯಾರ ಮೇಲೆ ಆದರೂ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಫ್ಯಾಮಿಲಿ ಎರಡು. ಅದಕ್ಕೆ ಯಾವಾಗಲೂ ಸುಮ್ಮನೆ ಅಂತ ಹೇಳ್ತಾರೆ ನೋಡ್ದ, ಹುಷಾರಾಗಿರ್ಬೇಕು. ಸೊ ಲೈಫ್ ಹೆಂಗೆ ಹೋಗ್ಬೇಕು ಅಂತ ಹಡಗು ಓಡಿಸೋನು ತೀರ್ಮಾನ ಮಾಡ್ತಾನೆ. ನಿನ್ನ ಲೈಫ್ ಹೆಂಗಿರಬೇಕು ಅಂತ ನೀವು ತೀರ್ಮಾನ ಮಾಡಿ. ತೀರ್ಮಾನ ನೋಡಿ, ಇನ್ನೊಂದು ತೀರ್ಮಾನ ಮಾಡ್ದವನು ಒಬ್ಬನು ನೋಡ್ಬಿಡೋಣ ಬನ್ನಿ ಬೇಗ. ಜೆನಿಸಿಸ್ 28:20, ಇನ್ನೊಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಮುಗಿಸ್ಬಿಡೋಣ. ಜೆನಿಸಿಸ್ ಆದಿಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 20ನೇ ವಾಕ್ಯ ಓದಿ. ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10% ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡನು. ಅಷ್ಟೇ, ದೇವರೇ 10ರಲ್ಲಿ ಒಂದು ಭಾಗ ಕೊಟ್ಬಿಡ್ತೀನಿ ಅಂತ ಏನು ಮಾಡ್ಕೊಂಡಂತೆ, ಹರಕೆ ಮಾಡ್ಕೊಂಡ, ತೀರ್ಮಾನ ಮಾಡ್ಕೊಂಬಿಟ್ಟ. ಅವಾಗ ಇನ್ನೂ ಏನೂ ಇರಲಿಲ್ಲ ಕೈಯಲ್ಲಿ. ಇವನು ಹೋಗ್ತಾ ಹೆಂಗೆ ಹೋದ್ನಂತೆ, ಕೈಯಲ್ಲಿ ಹೋದ, ಅವ್ನು ಕೋಲಿತ್ತಷ್ಟೇ. ಬರ್ತಾ ಹೆಂಗೆ ಬರ್ತಾನೆ ಗೊತ್ತಾ, 2 ಪರಿವಾರದೊಂದಿಗೆ ಬರ್ತಾನೆ. ಯಾಕೆ ಗೊತ್ತಾ, ಹೋಗ್ತಾನೆ ತೀರ್ಮಾನ. ಈಗ ಇದರಲ್ಲಿ ಇನ್ನೊಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಇವನು ಎಲ್ಲಿ ಆಶೀರ್ವಾದವಾಗಿದ್ದ ಗೊತ್ತಾ, ಯಾರ ಹತ್ರ ಆಶೀರ್ವಾದ ಹೊಂದ್ಕೊಂಡಿದ್ದ ಹೇಳಿ, ಲಾಬಾನ್. ಈ ಲಾಬಾನ್ ಯಾರು ಗೊತ್ತಾ, ಬೇರೆ ಲಾಭ ಮಾತ್ರ ನೋಡೋನು. ಅದಕ್ಕೆ ಅವನಿಗೆ ಈ ಲಾಬಾನ್ ಒಂದು. ಕೆಲವ್ರು ಹೇಳ್ತಾರೆ ನೋಡಿ, ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆನು, ಆ ಥರ ಇವರಿಬ್ಬರು ಕೇಡಿಗಳೇ. ಯಾರು, ಇವನು ಅವನಿಗಿಂತ, ಅವನು ಇವನಿಗಿಂತ. ಇವನೇ ಹೋಗಿರೋದು ಹೆಂಗೆ ಗೊತ್ತಾ, ಅವ್ರ ಅಪ್ಪನ ಯಾಮಾರಿಸಿ, ಅವ್ರ ಅಣ್ಣನ ಯಾಮಾರಿಸಿ, ಇವನೇ ದೊಡ್ಡ ದೊಡ್ಡ ಕೇಡಿ. ಅಲ್ಲಿ ಹೋಗ್ಬಿಟ್ಟು ಅವನು ಅದಕ್ಕಿಂತ ಪೋರ್ಟೆಂಟಿ, ಅವನು ಅದಕ್ಕಿಂತ ದೊಡ್ಡ ಕೇಡಿ. ಅವನೇನು ಮಾಡ್ತಾನೆ ಗೊತ್ತಾ, ನೀನು ಕೆಲಸ ಮಾಡು, ನಾನು ಸಂಬಳ ಇಷ್ಟು ಕೊಡ್ತೀನಿ ಅಂತ ಹೇಳಿದೆ, ಟಕ್ಕನ್ನು ತಿರ್ಗಾ ಚೇಂಜ್ ಮಾಡ್ತಾರೆ ನೋಡಿ. ಫಸ್ಟ್ ಈ ಹುಡುಗಿನ ಮದುವೆ ಮಾಡ್ಕೊಳ್ತಾರೆ, ಆಮೇಲೆ ತಿರ್ಗಾ ಇನ್ನೊಂದು ಹುಡುಗಿನ ಏನು ಮಾಡಿಬಿಡ್ತಾನೆ, ಮಕ್ಕದ ಮೇಲೆ ಪರದೆ ಹಾಕಿ ಏಮಾರಿಸ್ಬಿಡ್ತಾನೆ ನೋಡಿ. ಇವನು ಎಷ್ಟು ಆದರೆ, ಅದೇ ಬೈಬಲ್ ಈ ರೀತಿ ಹೇಳುತ್ತೆ ನೋಡಿ, 31:7, ಆದಿಕಾಂಡ 31:7. ಅವನು ಚಪಲ ಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ. ಎಷ್ಟು ಸಾರಿ ಚೇಂಜ್ ಮಾಡಿದಂತೆ ಸಂಬಳನ? 10 ಟೈಮ್ಸ್. 10 ಸಾರಿ ಸಂಬಳ ಚೇಂಜ್ ಮಾಡೋನೆ. ಅಂದರೆ ಕೊಡ್ತೀನಿ ಅಂತ ಹೇಳೋದು 5,000ನ, ಇಲ್ಲ ಈ ತಿಂಗಳು 2,500 ಸಂಬಳ ಅಷ್ಟೇ. ತಿರ್ಗಾ ಹೋಗ್ಲಿ 2,500 ಕೊಟ್ಟಿದ್ದೆ, ಸರಿ ಏನು ಮಾಡೋದು ನಂತರ, ಇಲ್ಲ ಹೋಗ್ಲಿ 1,000 ರೂಪಾಯಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನೋಡೋಣ. ಈ ರೀತಿ ಎಷ್ಟು ಸತಿ ಚೇಂಜ್ ಮಾಡೋದಂತೆ, 10 ಸರಿ ಚೇಂಜ್ ಮಾಡೋದಂತೆ. ನೆಕ್ಸ್ಟ್ ವರ್ಸ್ 41ರಲ್ಲೂ ಇದೆ ನೋಡಿ, 41 41. ಅವನೇ ಸಾಕ್ಷಿ ಹೇಳ್ತಾನೆ ನೋಡಿ. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು, ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವು, ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವು ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ್ದಿ. ನೋಡಿ, ಇವನು ಎಂಥ ಓನರ್ ಕೆಳಗಡೆ ಕೆಲಸ ಮಾಡಿದ್ದಾನಂದ್ರೆ, ನಿಯತ್ತೇ ಇಲ್ಲದೆ ಇರೋ ಓನರ್ ಕೈ ಕೆಲಸ ಮಾಡಿದ್ರು. ಬರ್ತಾ 2 ಪರಿವಾರದೊಂದಿಗೆ ಬಂದಿದ್ದ ಕಾರಣ ಏನು ಗೊತ್ತಾ, ಓನರ್ ಅಲ್ಲ ಮ್ಯಾಟ್ರು, ತೀರ್ಮಾನ ಮ್ಯಾಟ್ರು. ಆಮೆನ್. ಒಳ್ಳೆ ಓನರ್ ಹತ್ರ ಇದ್ದಪ್ಪ, ಚೆನ್ನಾಗಿದ್ದ ಅಂತ ಹೇಳಂಗಿಲ್ಲ, ಅವನೇ ಫಸ್ಟೇ ಕೇಳಿ 10 ಸರಿ ಸಂಬಳ ಚೇಂಜ್ ಮಾಡ್ತಾನೆ. ಅಂಥವ್ರ ಮಧ್ಯದಲ್ಲೇ ಇವನ್ನ ಮೇಲೆ ತರಬೇಕು ಅಂದರೆ ಅದು ದೇವರು ಮಾತ್ರನೇ. ಓ ಮೈ ಗಾಡ್. ಸೊ ಸತ್ಯವೇದ ಹೇಳುತ್ತೆ, ಇವನು ಚೇಂಜ್ ಮಾಡ್ತಾನೆ ಇದ್ರು ಅಂದರೆ ಇವ್ರಿಗೆ ಓನರ್ ಸರಿ ಇಲ್ಲ. ಎಲ್ಲರೂ ಹೇಳಿ, ದೇವ್ರು ಸರಿಯಾಗಿದ್ರು. ನೀವೆಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನೀವೇನು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ನೀವು ಯಾರ ಕೆಳಗಡೆ ಇದ್ದೀರಾ, ಅದೆಲ್ಲ ಮುಖ್ಯ ಇಲ್ಲ. ನೀವೇನು ತೀರ್ಮಾನ ಮಾಡಿದ್ದೀರಾ ಅದು ಮುಖ್ಯ.
ಸೊ ಒಂದು ಮೋಸವಾದಂಥ ಓನರ್ ಕೆಳಗಡೆ ಇದ್ದೆ ಇಷ್ಟು ಮೇಲಕ್ಕೆ ಅವ್ನು ಬಂದಿರ್ಬೋದು ಅಂದರೆ ಯೋಚನೆ ಮಾಡಿ, ಇದು ಯಾರಿಂದ ಸಾಧ್ಯ? ದೇವರಿಂದ ಮಾತ್ರನೇ ಸಾಧ್ಯ. ಸೊ ಓನರ್ ಯಾರೋ ಮ್ಯಾಟ್ರ್ ಇಲ್ಲ, ಇವನು ಏನು ತೀರ್ಮಾನ ಮಾಡಿದ್ನೋ ಅದೇ ಮ್ಯಾಟ್ರ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ರೀತಿಯೇ ಹೇಳ್ತೀನಿ, ನೀವು ಕೆಲಸ ಮಾಡೋ ಜಾಗ ಮೋಸವಾಗಿದ್ರು, ನಿಮ್ಮ ಬಾಸ್ ಸರಿ ಇಲ್ಲ ಅಂದರು, ನೀವು ಮಾಡ್ತಾರೋ ಕಂಪನಿನೇ ಸರಿ ಇಲ್ಲ ಅಂದರು, ನೀನು ಮಾಡಿರೋ ತೀರ್ಮಾನ ನಿನ್ನನ್ನು ಮೇಲಕ್ಕೆ ತಂದೆ ತರುತ್ತೆ. ಏಮಾರ್ಸವನಿದ್ರು, ಇವನು ಏಮಾರ್ತಾನೇ ಇದ್ದರು, ಇವನು ದುಡ್ಡು ಬರ್ತಾನೆ ಇತ್ತು. ಕೆಲವ್ರು ಹೇಳ್ತಾರೆ ನೋಡಿ, ಎಲ್ಲರೂ ನನ್ನನ್ನು ಏಮಾರ್ಸ್ತಾರೆ ಪಾಸ್ತಾರೆ, ಆದರೂ ನಿನ್ನನ್ನು ಆಶ್ರಯಿಸ್ತಾನೆ ಇರ್ತಾರೆ ದೇವರು. ನೋಡಿ, ಏಮಾರನ ಜೊತೆ ದೇವರು ಇರ್ತಾರೆ. ಇನ್ನೊಂದ್ಸತಿ ಹೇಳ, ಏಮಾರೋರ ಜೊತೆ ದೇವ್ರು ಇರ್ತಾರೆ. ಯಾಕೆ ಗೊತ್ತಾ? ಅವ್ನು ತುಂಬ ಹುಷಾರಿಲ್ಲ, ಎಲ್ಲಿಂದ್ರೆ ಅಲ್ಲಿ ಶೂರಿಟಿ ಹಾಕೋದು, ಯಾರು ಅಯ್ಯೋ ಪಾಪ ಅಂದ್ರೆ ಅವ್ರು ದುಡ್ಡು ಕೊಡೋದು. ಇವರೆಲ್ಲ ಯಾರು ಗೊತ್ತಾ? ಏಮಾರಿರೋರು. ನಾನೇನು ಹೇಳ್ತೀನಿ ಗೊತ್ತಾ? ಏಮಾರೋರ ಹತ್ರ ಒಂದು ಒಳ್ಳೆ ಬುದ್ಧಿನೇ ಇರುತ್ತೆ. ಅಯ್ಯೋ ಪಾಪ ನೋಡ್ತಾರೆ ಗೊತ್ತಾ, ಅದಕ್ಕೆ ದೇವ್ರು ಅವ್ರ ಜೊತೆ ಇರ್ತಾರೆ. ಆಮೇಲೆ ನಿನ್ನನ್ನು ಏಮಾರ್ಸೋರು ಎಷ್ಟು ಜನ ಬಂದರು, ನೀನು ಏಮಾರ್ತಾನೇ ಇದೆಯಾ ತಾನೆ, ಆದ್ರೂ ನೀನು ಹುಷಾರಿಲ್ಲ ತಾನೆ, ಆದ್ರೂ ನಿನ್ನ ಹತ್ರ ದುಡ್ಡು ಬರ್ತಾನೇ ಇರುತ್ತೆ. ಯಾಕೆ ಗೊತ್ತಾ? ನೀನಂದ್ರೆ ದೇವ್ರಿಗೆ ಇಷ್ಟ. ಓ ಮೈ ಗಾಡ್. ಯಾಕೆ ಗೊತ್ತಾ? ಚಿಕ್ಕ ತೀರ್ಮಾನ. ಇವತ್ತು ಅನೇಕರು ಯೋಚನೆ ಮಾಡ್ಬೋದು, ಪಾಸ್ಟರ್ ನಾನು ಎಷ್ಟೋ ತೀರ್ಮಾನ ಮಾಡಿದ್ದೀನಿ ಕೊಡಬೇಕು ಅಂತ, ಆದರೂ ನನ್ನ ಹತ್ರ ಬರ್ತಾಯಿಲ್ಲ. ನಾನೇನು ಹೇಳ್ತೀನಿ, ಬರೋದ್ರಲ್ಲಿ ತೀರ್ಮಾನ ಮಾಡಬೇಡಿ, ಇರೋದ್ರಲ್ಲಿ ತೀರ್ಮಾನ ಮಾಡಿಬಿಡಿ ಫಸ್ಟು. ಸೊ ಚಿಕ್ಕ ನಂಬಿಕೆ, ಚಿಕ್ಕ ತೀರ್ಮಾನಗಳು ನಿನ್ನನ್ನು ದೊಡ್ಡ ಹಂತಕ್ಕೆ ತೊಗೊಂಬರುತ್ತೆ. ಕೆಲವರು ಹೇಳ್ತಾರೆ, ಯಾಕೆ ದರಿದ್ರ? ನೋಡಿ, ದರಿದ್ರ ಯಾವಾಗ ಬರೋದು? ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ ಗೊತ್ತಾ, ದರಿದ್ರ ಈ ಮನೆ. ದರಿದ್ರ ಹೆಂಗೆ ಬರೋದು? ನಿದ್ದೆ ಮಾಡೋದು. ಎಲ್ಲರೂ ಹೇಳಿ, ದರಿದ್ರ ಹೆಂಗೆ ಬರೋದು? ಸೊ ನೀನು ನಿದ್ದೆ ಮಾಡಿದ್ರೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಟ್ಬಿಟ್ರು. ಆದರೆ ನಿದ್ದೆಯಿಂದ ಎದ್ದರೆ ಆಶೀರ್ವಾದ ಬರುತ್ತೆ ಅಂತ ಫಿಲಿಪ್ ಪಾಸ್ಟರ್ ಹೇಳ್ಕೊಡ್ತಾರೆ ನೋಡಿ ಇವತ್ತು. ಸೊ ಎಲ್ಲ ಒಂದೇ ಒಂದು ಸ್ಟ್ಯಾನ್ಸ ಹೇಳ್ಬಿಟ್ಬಿಟ್ರು. ಏನು ಗೊತ್ತಾ? ನಿದ್ದೆ ಮಾಡ್ತಾನೇ ಇದ್ರೆ ನಿನಗೆ ದರಿದ್ರ ಬರುತ್ತೆ. ನಾನು ಇವತ್ತೇನು ಹೇಳ್ತೀನಿ ಗೊತ್ತಾ? ನೀನು ನಿದ್ದೆಯಿಂದ ಎದ್ದಿದ್ದಕ್ಕೆ ದೇವ್ರು ನಿನ್ನನ್ನು ಆಶ್ರಯಿಸ್ತಾರೆ. ಸೊ ನಿನ್ನ ಪ್ರೇಯರ್ ಟೈಮನ್ನು ಕಮಿಟ್ ಮಾಡು, ನಿಮ್ಮ ಬೈಬಲ್ ರೀಡಿಂಗನ್ನು ತೀರ್ಮಾನ ಮಾಡ್ಕೊಳ್ಳಿ, ಕೊಡೋದನ್ನು ತೀರ್ಮಾನ ಮಾಡ್ಕೊಳ್ಳಿ. ಎಲ್ಲೋ ಯಾವುದನ್ನು ಇದೇ ತೀರ್ಮಾನ ಮಾಡಬೇಕು ಅಂತಿಲ್ಲ. ನಿಮಗೆ ಹೋಲಿ ಸ್ಪಿರಿಟ್ ಯಾವ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾರೋ. ಇವತ್ತು ಈ ಸಂದೇಶನ ಕೇಳಿದವರು, ಪಾಸ್ಟರ್ ಇವತ್ತು ನಾನೊಂದು ತೀರ್ಮಾನ ಮಾಡಿದ್ದೀನಿ, ದೇವರು ಅದಕ್ಕೆ ಸಹಾಯ ಮಾಡಲಿ. ನೋಡಿ, ಇನ್ನೊಂದೇನು ಗೊತ್ತಾ? ನೀವು ಎಷ್ಟೊತ್ತಿ ತೀರ್ಮಾನ ಮಾಡಿ ಸೋತೋಗಿದ್ರು, ಮಾಡಲಿಲ್ಲ ಅಂದರು ಪರವಾಗಿಲ್ಲ, ಹೊಸ್ದಾಗಿ ಮಾಡಿ. ಏಮೇ ಪಾಸ್ಟರ್ ನಾನು ಮಾಡಿದ್ದು ಇದುವರೆಗೂ ನೆರವೇರ್ಸೋಕ್ಕಾಗಿಲ್ಲ, ನೋ ಪ್ರಾಬ್ಲಮ್. ಈ ಸಂದೇಶದ ನಂತರ, ಈ ಸಂದೇಶನ ಕೇಳಿದ ಮೇಲೆ ಇವತ್ತಿಂದ ಹೊಸದಾಗಿ ತೀರ್ಮಾನ ಮಾಡಿ, ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆಮೇನ್. ದಾನಿಯೇಲನು 10 times ಬೆಟರ್ ಆಗಿದ್ದು ಕಾರಣ ಏನು ಗೊತ್ತಾ? ತೀರ್ಮಾನ. ಯಾಕೋಬನು 10 times ಸಂಬಳ ಚೇಂಜ್ ಮಾಡಿದ್ರು, ಅವನ ಲೈಫ್ ಉದ್ಧಾರ ಆಗಿದೆ. ಏನಕ್ಕೆ ಗೊತ್ತಾ? ತೀರ್ಮಾನ. ಸೊ ಇವತ್ತು ನಿಮ್ಮ ತೀರ್ಮಾನ ನೀವು ಮಾಡಿದ್ರೆ ದೇವ್ರಿಗೆ ಒಳ್ಳೇದಲ್ಲ, ನೀವು ತೀರ್ಮಾನ ಮಾಡಿದ್ರೆ ನಿಮಗೆ ಒಳ್ಳೆಯದು. ಆಮೇಲೆ ನೀವು ಬೈಬಲ್ ಓದಿದ್ರೆ ದೇವ್ರು ಸಂತೋಷ ಪಡಲ್ಲ, ನಿಮಗೆ ನಂಬಿಕೆ ಬರುತ್ತೆ. ನೀವು ಪ್ರೇಯರ್ ಮಾಡಿಲ್ಲ ಅಂದ್ರೂ ದೇವ್ರು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಬೈಬಲೇ ಓದಿಲ್ಲ ಅಂದರೂ ದೇವ್ರು ಪ್ರೀತಿ ಮಾಡ್ತಾರೆ. ನೀವು ಬೈಬಲ್ ಓದೋದು, ಪ್ರೇಯರ್ ಮಾಡೋದು ಏನಕ್ಕೆ ಅಂದರೆ ನಿಮಗಾಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸೊ ಮಾಡೋದನ್ನು ಇನ್ನೂ ಉತ್ಸಾಹವಾಗಿ ಸಂತೋಷವಾಗಿ ಮಾಡಿ. ಈ ಸಂದೇಶದ ನಂತರ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಜೀಸಸ್. ಸೊ ಈ ಸಂದೇಶ ಆಶೀರ್ವಾದಕರವಾಗಿ ಇರುತ್ತೆ ಅಂತ ನಾನು ನಂಬ್ತೀನಿ. ನೋಡಿ, ಲಾಸ್ ಅನ್ನೋದೇನು ಗೊತ್ತಾ? ಯಾವಾಗಲೂ ನಮ್ಮ ಕೈಯಿಂದ ಒಂದು ಹೋಯ್ತು ಅನ್ನೋದು ಮಾತ್ರ ಲಾಸ್ ಅಲ್ಲ, ಯಾವ್ದು ನಮ್ಮ ಕೈಯಲ್ಲಿ ಬರಲ್ವೋ ಅದು ಲಾಸೆ. ನಮ್ಮ ಕೈಯಿಂದ ಒಂದು ಹೊರಟೋಗೋದು ಮಾತ್ರ ಲಾಸ್ ಅಲ್ಲ, ನಮ್ಮ ಕೈಗೆ ಬರದೇ ಇರೋದೆಲ್ಲ ಲಾಸೆ ನಮಗೆ. ಅದೇ ರೀತಿಯೇ ಸಂದೇಶನ ನೀವು ಒಂದು ವೇಳೆ ಕೇಳದೆ ಬಿಟ್ಬಿಟ್ರೆ ಅದು ಲಾಸು. ಸೊ ಈ ಸಂದೇಶ ಇವತ್ತು ನೀವು ಕೇಳಿದ್ದೀರಾ ಅಂದರೆ ಆಶೀರ್ವಾದ ನಿಮ್ಮ ಕೈಗೆ ಬಂತು ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಸೊ ಈ ಸಂದೇಶ ಅನೇಕ ಆಶೀರ್ವಾದಗಳನ್ನು ನಿಮಗೆ ತರುತ್ತೆ. ಆಮೆನ್. ಸೊ ದೇವ್ರ ರಾಜ್ಯಕ್ಕಾಗಿ ನೀವು ಕೊಡಬೇಕು ಅನ್ನೋರು ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್.
ಆಮೇಲೆ ಲೆಟ್ಸ್ ಆಲ್ ಸ್ಟ್ಯಾಂಡ್ ಅಪ್. ನಾವೆಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರೇ, ಬಂದಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆಪ್ಪ. ಈ ಸಂದೇಶವನ್ನು, ಈ ವಾಕ್ಯವನ್ನು ಕೇಳಿದಂಥ ಎಲ್ಲರ ಜೀವಿತಗಳಲ್ಲಿ ಒಂದು ಬದಲಾವಣೆ ಇವತ್ತಿನಿಂದ ನೀನು ಉಂಟು ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೂ ನಿಮ್ಮೊಂದಿಗಿರಲಿ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್.